ಆತ್ಮೀಯ ತರಬೇತಿದಾರರೇ, ಈ ದಿನದ ತರಗತಿಗೆ ನಮಗೆಲ್ಲರಿಗೂ ಸ್ವಾಗತ. Dear trainees, welcomes you all for today classes. In the last class, we discussed hand taps, machine taps, hand taps features, machine taps features, and its types, and procedure for to cut internal threads. ಈ ದಿನ ತರಗತಿಯಲ್ಲಿ ಹ್ಯಾಂಡ್ ಟ್ಯಾಪ್ಸ್, ಮಷಿನ್ ಟ್ಯಾಪ್ಸ್ ಅನ್ನು ಬಳಸಿಕೊಂಡು ಇಂಟರ್ನಲ್ ಥ್ರೆಡ್ಸ್ ಅನ್ನು ಕಟ್ ಮಾಡೋದು ಯಾವ ರೀತಿ ಅನ್ನೋದನ್ನು ನಾವು ತಿಳಿದುಕೊಂಡ್ವಿ. ಟುಡೇ ವಿ ವಿಲ್ ಡಿಸ್ಕಸ್ ಅದರ್ ಟಾಪಿಕ್, ದಟ್ ಈಸ್ ಡೈ ಅಂಡ್ ಡೈ ಸ್ಟಾಕ್. ಸೊ ಮ್ಯಾನ್ಯುವಲ್ ಆಗಿ ನಾವು ಎಕ್ಸ್ಟರ್ನಲ್ ಥ್ರೆಡ್ ಅನ್ನ ಕಟ್ ಮಾಡಬೇಕಾದ್ರೆ ಡೈ ಅಂಡ್ ಡೈ ಸ್ಟಾಕ್ ಅನ್ನ ಯೂಸ್ ಮಾಡ್ತೀವಿ. ಸೊ ಟುಡೇ ನಾವು ಈ ತರಗತಿಯಲ್ಲಿ ಡೈ ಮತ್ತು ಡೈ ಸ್ಟಾಕ್ ಅನ್ನ ಬಗ್ಗೆ ತಿಳಿದುಕೊಳ್ಳೋಣ. ಮತ್ತೆ ಈ ಡೈ ಮತ್ತು ಡೈ ಸ್ಟಾಕ್ ಅನ್ನು ಉಪಯೋಗಿಸಿಕೊಂಡು ಯಾವ ರೀತಿ ಎಕ್ಸ್ಟರ್ನಲ್ ಥ್ರೆಡ್ ಅನ್ನ ಕಟ್ ಮಾಡ್ತಾರೆ ಅನ್ನೋದನ್ನ ತಿಳಿದುಕೊಳ್ಳೋಣ. ಯಾವ್ಯಾವುದು ಟೈಪ್ಸ್ ಇದೆ ಅನ್ನೋದನ್ನ ನೋಡೋಣ. ಅಟ್ ದ ಎಂಡ್ ಆಫ್ ದಿಸ್ ಲೆಸನ್ ಯು ಶಲ್ ಬಿ ಏಬಲ್ ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಡೈಸ್ ಐಡೆಂಟಿಫೈ ಮಾಡಬೇಕು. ಡೈಸ್ ಯಾವ್ಯಾವ ಥರದಿದೆ, ಮತ್ತೆ ಸ್ಟೇಟ್ ದ ಫೀಚರ್ಸ್ ಆಫ್ ಈಚ್ ಟೈಪ್ ಆಫ್ ಡೈ ಅಂಡ್ ಸ್ಟೇಟ್ ದ ಫೀಚರ್ಸ್ ಅಂಡ್ ಯೂಸಸ್ ಆಫ್ ಡೈ ಅನ್ನು ನೋಡೋಣ. ಮತ್ತು ಈ ಡೈ ಒಂದನ್ನು ಇಟ್ಕೊಂಡು ನಾವು ಎಕ್ಸ್ಟರ್ನಲ್ ಥ್ರೆಡ್ ಅನ್ನು ಕಟ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಅಲ್ಲಿ ಡೈ ಸ್ಟಾಕ್ ಅನ್ನು ಬಳಸ್ತೀವಿ. ಹಾಗಾಗಿ ನೇಮ್ ದ ಡೈ ಟೈಪ್ ಆಫ್ ಡೈ ಸ್ಟಾಕ್ ಫಾರ್ ಈಚ್ ಟೈಪ್ ಆಫ್ ಡೈ. ಅಂಡ್ ಆಲ್ಸೋ ಹೇಗೆ ಅಲ್ಲಿ ನಾವು ಟ್ಯಾಪಿಂಗ್ ಅನ್ನು ಮಾಡಬೇಕಾದ್ರೆ ಡ್ರಿಲ್ ಸೈಜ್ ಅನ್ನು ಕ್ಯಾಲ್ಕುಲೇಟ್ ಮಾಡಿದ್ವೋ, ಅದೇ ರೀತಿ ಇಲ್ಲಿ ಎಕ್ಸ್ಟರ್ನಲ್ ಥ್ರೆಡ್ ಅನ್ನು ಕಟ್ ಮಾಡಬೇಕಾದ್ರೆ ಒಂದು ಬ್ಲಾಂಕ್ ಸೈಜ್ ಅಂತ ಬರುತ್ತೆ ಎಕ್ಸ್ಟರ್ನಲ್ ಥ್ರೆಡ್ ಕಟ್ಟಿಂಗ್ಗೆ. ಅದನ್ನು ಯಾವ ರೀತಿ ಡೆಟರ್ಮೈನ್ ಮಾಡೋದು, ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದನ್ನ ತಿಳ್ಕೊಳ್ಳೋಣ. ಮತ್ತು ಎಕ್ಸ್ಟರ್ನಲ್ ಥ್ರೆಡ್ ಅನ್ನು ಡೈ ಮತ್ತು ಡೈ ಸ್ಟಾಕ್ ಅನ್ನು ಉಪಯೋಗಿಸ್ಕೊಂಡು ಯಾವ ರೀತಿ ಕಟ್ ಮಾಡಬೇಕು, ಪ್ರೊಸೀಜರ್ ಏನು, ಸ್ಟೆಪ್ಸ್ ಏನು ಅನ್ನೋದನ್ನ ನೋಡ್ತಾ ಹೋಗೋಣ ಮಕ್ಕಳೇ. ನಾವು ಲೆಟ್ ಅಸ್ ಕಮ್ ಟು ದಿ ಡೈ ಅಂಡ್ ಡೈ ಸ್ಟಾಕ್. ಮಕ್ಕಳೇ, ಎಕ್ಸ್ಟರ್ನಲ್ ಥ್ರೆಡ್, ಇಂಟರ್ನಲ್ ಥ್ರೆಡ್. ಇಂಟರ್ನಲ್ ಥ್ರೆಡ್ಗೆ ಎಕ್ಸಾಂಪಲ್ಲು ನಟ್, ಎಕ್ಸ್ಟರ್ನಲ್ ಥ್ರೆಡ್ಗೆ ಎಕ್ಸಾಂಪಲ್ಲು ಬೋಲ್ಟ್ ಇರ್ಬೋದು ಅಥವಾ ಸ್ಟಡ್ ಇರ್ಬೋದು. ಥ್ರೆಡ್ ಅಂದರೆ ನಿಮ್ಗೆ ಈಗಾಗಲೇ ಗೊತ್ತು. ಥ್ರೆಡ್ ಇಟ್ ಇಸ್ ಅನ್ ಎಲಿಕಲ್ ಗ್ರೂಪ್ ಫಾರ್ಮ್ಡ್ ಆನ್ ದಿ ಸಿಲಿಂಡ್ರಿಕಲ್ ಸರ್ಫೇಸ್ ಅಂತ ನಾವು ತಿಳ್ಕೊಂಡಿದ್ದೀವಿ. ಹಾಗಾಗಿ ಟುಡೇ ನಾವು ಈ ಎಕ್ಸ್ಟರ್ನಲ್ ಥ್ರೆಡ್ ಬಗ್ಗೆ ಈ ಒಂದು ಟಾಪಿಕ್ ಕಾನ್ಸಂಟ್ರೇಟ್ ಆಗಿದೆ. ಹಾಗಾಗಿ ಡೈ ಅಂಡ್ ಡೈ ಸ್ಟಾಕ್ ಅನ್ನು ಉಪಯೋಗಿಸ್ಕೊಂಡು ಎಕ್ಸ್ಟರ್ನಲ್ ಥ್ರೆಡ್ ಅನ್ನು ಕಟ್ ಮಾಡ್ತೀವಿ. ಸೊ ಹಾಗಾಗಿ ಡೈ ಅಂದರೆ ಏನು, ಡೈ ಸ್ಟಾಕ್ ಅಂದರೆ ಏನು ಅನ್ನೋದನ್ನು ನೋಡೋಣ. ಸೊ ಡೈ ಏನೀಗ ನಿಮಗೆ ಚಿತ್ರದಲ್ಲಿ ಕಾಣಿಸ್ತಾ ಇದೆ, ಅದು ಡೈ. ಸೊ ಪಕ್ಕದಲ್ಲಿ ಒಂದು ಎಕ್ಸ್ಟರ್ನಲ್ ಥ್ರೆಡ್ ಇರತಕ್ಕಂಥ ಚಿತ್ರ ಕೂಡ ಬಂದಿದೆ. ಹಾಗಾಗಿ ಡೈ ಅನ್ನೋದು ಏನಂದರೆ ಡೈ ಇಸ್ ಎ ಕಟಿಂಗ್ ಟೂಲ್. ಡೈ ಇಸ್ ಎ ಕಟಿಂಗ್ ಟೂಲ್. ಇಟ್ ಈಸ್ ಯೂಸ್ಡ್ ಫಾರ್ ಕಟಿಂಗ್ ಎಕ್ಸ್ಟರ್ನಲ್ ಥ್ರೆಡ್ಸ್ ಆನ್ ಸಿಲಿಂಡ್ರಿಕಲ್ ರಾಡ್ ವಿತ್ ಡೈ ಅಂಡ್ ಡೈ ಸ್ಟಾಕ್. ಡೈ ಅನ್ನೋದು ಒಂದು ಕಟಿಂಗ್ ಟೂಲು. ಈ ಡೈಯನ್ನು ನಾವು ಎಕ್ಸ್ಟರ್ನಲ್ ಥ್ರೆಡ್ ಅನ್ನು ಕಟ್ ಮಾಡಲಿಕ್ಕೆ, ಉದಾಹರಣೆಗೆ ಸಿಲಿಂಡ್ರಿಕಲ್ ರಾಡ್, ಈಗ ಉದಾಹರಣೆಗೆ ಬೋಲ್ಟ್ ಎಲ್ಲ ನೋಡಿದ್ದೀರಿ ನೀವು. ಈ ಬೋಲ್ಟ್ನಲ್ಲಿ ನಾವು ಏನಿರುತ್ತೆ, ಎಕ್ಸ್ಟರ್ನಲ್ ಥ್ರೆಡ್ ಕಟ್ ಆಗಿರುತ್ತೆ. ಈ ಎಕ್ಸ್ಟರ್ನಲ್ ಥ್ರೆಡ್ ಅನ್ನು ಯಾಕೆ ಕಟ್ ಮಾಡಿರ್ತಾರೆ ಮ್ಯಾನ್ಯುವಲ್ ಆಗಿ ಅಂದರೆ ಡೈಯನ್ನು ಉಪಯೋಗಿಸ್ಕೊಂಡು ಮತ್ತು ಡೈ ಸ್ಟಾಕ್ ಅನ್ನು ಉಪಯೋಗಿಸ್ಕೊಂಡು ಎಕ್ಸ್ಟರ್ನಲ್ ಥ್ರೆಡ್ ಅನ್ನು ಕಟ್ ಮಾಡಿರ್ತಾರೆ. ಸೊ ದಿಸ್ ಇಸ್ ದ ಡೈ, ದಿಸ್ ಇಸ್ ದ ಡೈ ಸ್ಟಾಕ್. ನೋಡಿ ಏನೀಗ ಈಗಲೂ ಬಂದಿದೆ, ಇದು ಡೈ ಸ್ಟಾಕ್. ಇವೆರಡನ್ನೂ ಇದ್ದರೆ ಮಾತ್ರ, ಡೈ ಮತ್ತು ಡೈ ಸ್ಟಾಕ್ ಇದ್ದರೆ ಮಾತ್ರ ನಾವು ಏನನ್ನ ಕಟ್ ಮಾಡ್ಬೋದು, ಎಕ್ಸ್ಟರ್ನಲ್ ಥ್ರೆಡ್ ಅನ್ನು ನಾವು ಕಟ್ ಮಾಡ್ಬೋದು. ಇನ್ನು ಈ ಡೈಯನ್ನ ಉಪಯೋಗ ಏನಂದ್ರೆ ಈಗಾಗಲೇ ಗೊತ್ತಾಯ್ತು ನಿಮಗೆ, ಡೈ ಇಸ್ ಎ ಎಕ್ಸ್ಟರ್ನಲ್ ಥ್ರೆಡ್ ಕಟಿಂಗ್ ಟೂಲ್ ಅಂತ. ಥ್ರೆಡ್ಡಿಂಗ್ ಡೈಸ್ ಆರ್ ಯೂಸ್ಡ್ ಟು ಕಟ್ ಎಕ್ಸ್ಟರ್ನಲ್ ಥ್ರೆಡ್ ಆನ್ ಸಿಲಿಂಡ್ರಿಕಲ್ ವರ್ಕ್ ಪೀಸ್. ಸೊ ಈ ಥ್ರೆಡ್ಡಿಂಗ್ ಡೈಸ್ ಅನ್ನು ನಾವು ಯಾತಕ್ಕೆ ಬಳಸ್ತೀವಿ ಅಂದ್ರೆ ಎಕ್ಸ್ಟರ್ನಲ್ ಥ್ರೆಡ್ ಅನ್ನು ಕಟ್ ಮಾಡಲಿಕ್ಕೆ. ಯಾವುದರ ಮೇಲೆ? ಸಿಲಿಂಡ್ರಿಕಲ್ ವರ್ಕ್ ಪೀಸ್ ಮೇಲೆ. ಸೊ ಥ್ರೆಡ್ಡಿಂಗ್ ಡೈಸ್ ಆರ್ ಯೂಸ್ಡ್ ಟು ಕಟ್ ಎಕ್ಸ್ಟರ್ನಲ್ ಥ್ರೆಡ್ ಆನ್ ಸಿಲಿಂಡ್ರಿಕಲ್ ವರ್ಕ್ ಪೀಸ್. ನೋಡಿ ಈ ರೀತಿ ನೋಡಿ, ಇಲ್ಲಿ ವಾಯ್ಸ್ನಲ್ಲಿ ಒಂದು ಜಾಬ್ ಸಿಲಿಂಡ್ರಿಕಲ್ ರಾಡ್ ಅನ್ನು ಹೋಲ್ಡ್ ಮಾಡಿಕೊಂಡು ಒಂದು ಸಿಲಿಂಡ್ರಿಕಲ್ ರಾಡ್ನಲ್ಲಿ ಎಕ್ಸ್ಟರ್ನಲ್ ಥ್ರೆಡ್ಸ್ ಅನ್ನು ಕಟ್ ಮಾಡ್ತಾ ಇದ್ದಾರೆ. ಸೊ ದಿಸ್ ಇಸ್ ದ ಮೆಥಡ್ ಫಾರ್ ಕಟ್ಟಿಂಗ್ ಎಕ್ಸ್ಟರ್ನಲ್ ಥ್ರೆಡ್ಸ್. ಎಕ್ಸ್ಟರ್ನಲ್ ಥ್ರೆಡ್ ಅನ್ನು ಕಟ್ ಮಾಡ್ತಕ್ಕಂಥ ಒಂದು ಮೆಥಡ್. ಅದನ್ನ ಏನನ್ನ ಬಳಸ್ಕೊಂಡು ಮಾಡ್ತಾ ಇದ್ದಾರೆ? ಡೈಸ್ ಅನ್ನ ಬಳಸ್ಕೊಂಡು ಮಾಡ್ತಾ ಇದ್ದಾರೆ. ಅಂದರೆ ಯೂಸ್ ಆಫ್ ಡೈ, ಮುಖ್ಯವಾಗಿ ಡೈಯನ್ನು ಯಾಕೆ ಯೂಸ್ ಮಾಡ್ತೀವಿ ಅಂದರೆ ಥ್ರೆಡ್ಡಿಂಗ್ ಡೈಸ್ ಆರ್ ಯೂಸ್ಡ್ ಟು ಕಟ್ ಎಕ್ಸ್ಟರ್ನಲ್ ಥ್ರೆಡ್ ಆನ್ ಸಿಲಿಂಡ್ರಿಕಲ್ ವರ್ಕ್ ಪೀಸ್. ಇನ್ನು ಈ ಡೈಯನ್ನು ಯಾವ ಮೆಟೀರಿಯಲ್ ಅಲ್ಲಿ ಮಾಡಿರ್ತಾರೆ, ಇಟ್ ಇಸ್ ಆಲ್ಸೋ ಇಂಪಾರ್ಟೆಂಟ್.
ಈಗ ಟ್ಯಾಪನ್ನು ಯಾವ ರೀತಿ ಐಕಾರ್ಬನ್ ಸ್ಟೀಲ್ ಅಂಡ್ ಹೈ ಸ್ಪೀಡ್ ಸ್ಟೀಲ್ನಲ್ಲಿ ಮಾಡಿದ್ರೋ ಅದೇ ರೀತಿ ಡೈ ಇಸ್ ಆಲ್ಸೋ ಮೇಡ್ ಔಟ್ ಆಫ್ ಐಕಾರ್ಬನ್ ಸ್ಟೀಲ್ ಆನ್ ಹೈ ಸ್ಪೀಡ್ ಸ್ಟೀಲ್ HCS ಅಂಡ್ HSS ನಲ್ಲಿ ಡೈಯನ್ನು ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ. ಇನ್ನು ಯಾವ್ಯಾವ ಥರದ ಡೈಸ್ ಇದೆ, ಟೈಪ್ಸ್ ಆಫ್ ಡೈಸ್ ಯಾವ್ಯಾವ್ದಿದೆ? ದ ಫಾಲೋಯಿಂಗ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಡೈಸ್. ಒಂದು ಸರ್ಕ್ಯುಲರ್ ಸ್ಪ್ಲಿಟ್ ಡೈ ಅಂತ ಕರಿತೀವಿ, ಇದನ್ನು ಬಟನ್ ಡೈ ಅಂತ ಕೂಡ ನಾವು ಕರಿತೀವಿ. ಮತ್ತೊಂದು ಆಫ್ ಡೈ ಅಂತ ಕರಿತೀವಿ. ಇನ್ನೊಂದು ಅಡ್ಜಸ್ಟಬಲ್ ಸ್ಕ್ರೂ ಪ್ಲೇಟ್ ಡೈ ಅಂತ ಇದೆ. ಈ ಮೂರು ಡೈಯನ್ನು ನಾವು ಕಾಮನ್ ಆಗಿ ಯೂಸ್ ಮಾಡ್ತೀವಿ. ಒಂದು ಸರ್ಕ್ಯುಲರ್ ಸ್ಪ್ಲಿಟ್ ಡೈ, ಒಂದು ಹಾಫ್ ಡೈ, ಒಂದು ಅಡ್ಜಸ್ಟಬಲ್ ಸ್ಕ್ರೂ ಪ್ಲೇಟ್ ಡೈ. ದೀಸ್ 3 types ಆಫ್ ಡೈಸ್ ಆರ್ ಕಾಮನ್ಲಿ ಯೂಸ್ಡ್ ಟು ಕಟ್ ಎಕ್ಸ್ಟರ್ನಲ್ ಥ್ರೆಡ್ಸ್. ಈಗ ಮೊದಲನೇದಾಗಿ ಸರ್ಕ್ಯುಲರ್ ಸ್ಪ್ಲಿಟ್ ಡೈ, ಇದಕ್ಕೆ ಇನ್ನೊಂದು ಹೆಸರು ಬಟನ್ ಡೈ ಅಂತ ಕೂಡ ನಾವು ಕರಿತೀವಿ. ಈ ಸರ್ಕ್ಯುಲರ್ ಸ್ಪ್ಲಿಟ್ ಡೈ ಆಗಿದೆ, ದಟ್ ಮೀನ್ಸ್ ಬಟನ್ ಡೈ ಆಗಿದೆ ಅನ್ನೋದನ್ನು ನೋಡೋಣ. ದಿಸ್ ಇಸ್ ಸರ್ಕ್ಯುಲರ್ ಸ್ಪ್ಲಿಟ್ ಡೈ. ಸೊ ದಿಸ್ ಹ್ಯಾಸ್ ಎ ಸ್ಲಾಟ್ ಕಟ್ ಟು ಪರ್ಮಿಟ್ ಸ್ಲೈಟ್ ವೇರಿಯೇಷನ್ ಇನ್ ಸೈಜ್. ನೋಡಿ, ಇದು ಫುಲ್ ರಿಂಗ್ ಥರ ಇಲ್ಲ, ಸರ್ಕ್ಯುಲರ್ ಶೇಪ್ ಇದೆ. ಒಂದು ಕಡೆ ಏನಿದೆ, ಸ್ಲಾಟ್ ಇದೆ. ಯಾಕೆ ಈ ರೀತಿ ಸ್ಲಾಟನ್ನು ಕೊಟ್ಟಿದ್ದಾನೆ ಅಂದರೆ ಮಕ್ಕಳೇ, ನಾವೇನಾದರೂ ಸ್ಲೈಟ್ ವೇರಿಯೇಷನ್ಸನ್ನು ಮಾಡಬೇಕಾದ್ರೆ ಆ ಸ್ಲೈಟ್ ವೇರಿಯೇಷನ್ಸನ್ನು ಮಾಡಲಿಕ್ಕೆ, ಅಂದರೆ ಡೆಪ್ತ್ ಆಫ್ ಕಟ್ಟನ್ನು ಜಾಸ್ತಿ ಕೊಡಲಿಕ್ಕೆ ಅನುಕೂಲ ಆಗಲಿ ಅಂತೇಳಿ ಈ ರೀತಿ ಒಂದು ಸ್ಲಾಟನ್ನು ಕೊಟ್ಟಿದ್ದಾನೆ. ಸೊ ದಿಸ್ ಈಸ್ ಸರ್ಕ್ಯುಲರ್ ಸ್ಪ್ಲಿಟ್ ಆಗಿರ್ತಕ್ಕಂಥ ಡೈ. ಸೊ ದಿಸ್ ಡೈಸ್ ಆರ್ ಹೆಲ್ಡ್ ಇನ್ ದಿ ಡೈ ಸ್ಟಾಕ್. ಇದನ್ನು ನಾವು ನೆಕ್ಸ್ಟ್ ಡೈ ಸ್ಟಾಕ್ನಲ್ಲಿ ಈ ಒಂದು ಡೈಯನ್ನು ಎಲ್ಲಿ ಹೋಲ್ಡ್ ಮಾಡ್ತೀವಿ, ಡೈ ಸ್ಟಾಕ್ನಲ್ಲಿ ಹೋಲ್ಡ್ ಮಾಡ್ತೀವಿ. ವೇರಿಯೇಷನ್ ಇನ್ ದ ಸೈಜ್ ಕೆನ್ ಬಿ ಮೇಡ್ ಬೈ ಯೂಸಿಂಗ್ ದ ಅಡ್ಜಸ್ಟಿಂಗ್ ಸ್ಕ್ರೂ. ಆ ಡೈ ಸ್ಟಾಕ್ನಲ್ಲಿ ಏನು ಕೊಟ್ಟಿರ್ತಾರೆ, ಒಂದು ಅಡ್ಜಸ್ಟಿಂಗ್ ಸ್ಕ್ರೂಸನ್ನು ಕೊಟ್ಟಿರ್ತಾರೆ, ಎರಡು. ಸೊ ದಿಸ್ ಪರ್ಮಿಟ್ಸ್ ಇನ್ಕ್ರೀಸಿಂಗ್ ದಿ ಡೆಪ್ತ್ ಆಫ್ ದಿ ಕಟ್. ಅದರಿಂದ ನಾವೇನು ಮಾಡ್ತೀವಿ, ಡೆಪ್ತ್ ಆಫ್ ಕಟ್ಟನ್ನು ನಾವು ಇನ್ಕ್ರೀಸನ್ನು ಮಾಡ್ತೀವಿ. ಸೊ ದಿಸ್ ಈಸ್ ಸರ್ಕ್ಯುಲರ್ ಡೈ. ಇಲ್ಲಿರತಕ್ಕಂಥದ್ದು ಈ ಉದಾಹರಣೆಗೆ ಹೆಮ್ಟೆಲ್ ಸರ್ಕ್ಯುಲರ್ ಸ್ಪ್ಲಿಟ್ ಡೈ. ಸೊ ಈ ಸರ್ಕ್ಯುಲರ್ ಸ್ಪ್ಲಿಟ್ ಡೈಯನ್ನು ನಾವು ನೋಡಿ ಇಲ್ಲಿ ಈ ಒಂದು ಡೈ ಸ್ಟಾಕ್ನಲ್ಲಿ ಹಾಕೊಂಡಿದ್ದೀವಿ. ಇಲ್ಲಿ ಒಂದು ಸೆಂಟರ್ ಸ್ಕ್ರೂ ಇದೆ, ಆ ಕಡೆ ಈ ಕಡೆ 2 ಸೈಡ್ ಸ್ಕ್ರೂ ಇದೆ. ಇದು ಬಟನ್ ಪ್ಯಾಟ್ರನ್ ಅಥವಾ ಸರ್ಕ್ಯುಲರ್ ಸ್ಪ್ಲಿಟ್ ಡೈ, ಇದು ಡೈ ಸ್ಟಾಕ್. ಇದು ಇದರ ಒಳಗಡೆಗೆ ನಾವೇನು ಮಾಡ್ತೀವಿ, ಈ ಸರ್ಕ್ಯುಲರ್ ಸ್ಪ್ಲಿಟ್ ಡೈಯನ್ನು ಫಿಕ್ಸ್ ಮಾಡಿಕೊಂಡು ಕಟ್ಟಿಂಗನ್ನು ಮಾಡ್ತೀವಿ. When the side screws are tightened, the die will close slightly for adjusting the depth of cut. 2 ಸೈಡ್ ಸ್ಕ್ರೂ ಕೊಟ್ಟಿದ್ದಾನಲ್ಲ, ಇದನ್ನು ನೀವು ಟೈಟ್ ಮಾಡಿದ್ರೆ ಎರಡನ್ನೂ ಯೂನಿಫಾರ್ಮ್ ಆಗಿ, ಸೊ ಅದೇನಾಗುತ್ತೆ, ಡೆಪ್ತ್ ಆಫ್ ಕಟ್ಟನ್ನು ಕೊಡ್ಬೋದು ಸ್ಲೈಟ್ಲಿ ಫಾರ್ ಅಡ್ಜಸ್ಟಿಂಗ್ ದ ಡೆಪ್ತ್ ಆಫ್ ಕಟ್. ದ ಸೆಂಟ್ರಲ್ ಸ್ಕ್ರೂ ಇಸ್ ಅಡ್ವಾನ್ಸ್ಡ್ ಅಂಡ್ ಲಾಕ್ಡ್ ಇನ್ ದ ಗ್ರೂ. ಇಲ್ಲೊಂದು ಸೆಂಟ್ರಲ್ ಸ್ಕ್ರೂ ಕೊಟ್ಟಿದ್ದಾನೆ, ಇದೇನಾಗುತ್ತೆ, ಲಾಕ್ ಮಾಡುತ್ತೆ ಡೈಯನ್ನು. ದಿಸ್ ಟೈಪ್ ಆಫ್ ಡೈ ಇಸ್ ಆಲ್ಸೋ ಕಾಲ್ಡ್ ಆಸ್ ಬಟನ್ ಪ್ಯಾಟ್ರನ್ ಕಟ್. ಈ ಡೈಗೆ ಬಟನ್ ಡೈ ಅಂತ ಕರಿತೀವಿ. ಈ ಡೈಯನ್ನು ಯೂಸ್ ಮಾಡ್ತಕ್ಕಂಥ ಡೈ ಸ್ಟಾಕ್ಗೆ ಬಟನ್ ಪ್ಯಾಟರ್ನ್ ಡೈ ಸ್ಟಾಕ್ ಅಂತ ಕೂಡ ನಾವು ಕರಿತೀವಿ. ಇನ್ನು ಆಫ್ ಡೈ ಎರಡನೇದು. ಸೊ ಇದು ಆಫ್ ಡೈ ಏನು ಈ ಚಿತ್ರದಲ್ಲಿ ಕಾಣಿಸ್ತಾ ಇದೆ ಮಕ್ಕಳೇ ನಿಮಗೆ, ಇದು ದಿಸ್ ಇಸ್ ಕಾಲ್ಡ್ ಆಫ್ ಡೈ. ಆಫ್ ಡೈಸ್ ಆರ್ ಸ್ಟ್ರಾಂಗರ್ ಇನ್ ಕನ್ಸ್ಟ್ರಕ್ಷನ್ಸ್. ನಾವು ಸರ್ಕ್ಯುಲರ್ ಸ್ಪ್ಲಿಟ್ ಡೈಗೆ ಅಥವಾ ಬಟನ್ ಡೈಸ್ಗೆ ಕಂಪೇರನ್ನು ಮಾಡಿದಾಗ ಆಫ್ ಡೈ ಏನಿದೆ ಸ್ಟ್ರಾಂಗ್. ಅಡ್ಜಸ್ಟ್ಮೆಂಟ್ ಕ್ಯಾನ್ ಬಿ ಮೇಡ್ ಈಸಿಲಿ ಟು ಇನ್ಕ್ರೀಸ್ ಆರ್ ಡಿಕ್ರೀಸ್ ದ ಡೆಪ್ತ್ ಆಫ್ ಕಟ್. ಇದರಲ್ಲಿ ಅಡ್ಜಸ್ಟ್ಮೆಂಟನ್ನು ಈಸಿಯಾಗಿ ಮಾಡ್ಬೋದು. ಡೆಪ್ತ್ ಆಫ್ ಕಟ್ಟನ್ನು ಇನ್ಕ್ರೀಸ್ ಮಾಡಲಿಕ್ಕೆ, ಡೆಪ್ತ್ ಆಫ್ ಕಟ್ಟನ್ನು ಡಿಕ್ರೀಸ್ ಮಾಡಲಿಕ್ಕೆ. ಇನ್ಕ್ರೀಸು ಮಾಡ್ಬೋದು, ಡಿಕ್ರೀಸು ಮಾಡ್ಬೋದು. ನೋಡಿ ಇಲ್ಲಿ ಕೊಟ್ಟಿದ್ದಾನೆ, ನೋಡಿ ಒಂದು ಅಡ್ಜಸ್ಟಿಂಗ್ ಸ್ಕ್ರೂಸ್ ಕೊಟ್ಟಿದ್ದಾನೆ. ಒಂದು ಅಡ್ಜಸ್ಟಿಂಗ್ ಸ್ಕ್ರೂನಲ್ಲಿ ಈ ಅಡ್ಜಸ್ಟಿಂಗ್ ಸ್ಕ್ರೂ ಲೂಸ್ ಮಾಡಿದ್ರೆ ಡೈ ಓಪನ್ ಆಗುತ್ತೆ, ಅದನ್ನು ಟೈಟ್ ಮಾಡಿದ್ರೆ ಡೈ ಮುಂದೆ ಬರುತ್ತೆ. ಹಾಗಾಗಿ ಡೆಪ್ತ್ ಆಫ್ ಕಟ್ಟನ್ನು ಇನ್ಕ್ರೀಸು ಮಾಡ್ಬೋದು ಮತ್ತು ಡಿಕ್ರೀಸನ್ನು ಮಾಡ್ಬೋದು. These dies are available in matching pairs and should be used together. ಇದನ್ನು ಮ್ಯಾಚ್ಡ್ ಪೈರ್ ಆಫ್ ಡೈ ಅಂತ ಕೂಡ ನಾವು ಕರಿತೀವಿ. ಯಾಕಂದರೆ ಆಲ್ವೇಸ್ ಇಟ್ ಕ್ಯಾನ್ ಬಿ ಯೂಸ್ಡ್ ಅವೈಲಬಲ್ ಇನ್ ಮ್ಯಾಚ್ಡ್ ಪೈರ್. ಇದು ಯಾವಾಗಲೂ ಜೊತೆನಲ್ಲೇ ಸಿಗ್ತಕ್ಕಂಥದ್ದು, ಮ್ಯಾಚ್ಡ್ ಪೈರ್ ಸಿಗುತ್ತೆ. By adjusting screw of the die stock, the die piece can be brought closer together or can be moved apart. ಇಲ್ಲಿ ಒಂದು ಏನು ಸ್ಕ್ರೂವನ್ನು ಕೊಟ್ಟಿದ್ದಾನೆ, ಈ ಸ್ಕ್ರೂ ಮೂಲಕ ನಾವೇನು ಮಾಡ್ಬೋದು, ಈ ಡೈ ಏನು ಆಫ್ ಡೈ ಇದೆ ಎರಡು, ಅದನ್ನು ಕ್ಲೋಸ್ ಟುಗೆದರ್ ಅಥವಾ ಮೂಡ್ ಅಪಾರ್ಟ್, ಅಂದರೆ ಹೊರಗಡೆ ತೆಗಿಬೋದು, ಒಳಗಡೆ ಟೈಟ್ ಮಾಡ್ಬೋದು, ಲೂಸನ್ನು ಮಾಡ್ಬೋದು. ಈ ಮೂಲಕ ನಾವೇನು ಮಾಡ್ಬೋದು, ಡೆಪ್ತ್ ಆಫ್ ಕಟ್ಟನ್ನು ಕೊಡ್ಬೋದು. ಸೊ ಇದಕ್ಕೆ ಆ ಡೈ ಸ್ಟಾಕ್ ಹಾಗಲ್ಲ. ಈ ಆಫ್ ಡೈಯನ್ನು ಬಳಸಲಿಕ್ಕೆ ಈ ರೀತಿಯಾದಂಥ ಒಂದು ಸ್ಪೆಷಲ್ ಡೈ ಹೋಲ್ಡರ್, ದಟ್ ಮೀನ್ಸ್ ಡೈ ಸ್ಟಾಕು ರಿಕ್ವೈರ್ಡ್ ಬೇಕಾಗುತ್ತೆ. ಇನ್ನೊಂದು ಅಡ್ಜಸ್ಟಬಲ್ ಸ್ಕ್ರೂ ಪ್ಲೇಟ್ ಡೈ ಅಂತ ಇದೆ. ಸೊ ದಿಸ್ ಈಸ್ ಅಡ್ಜಸ್ಟಬಲ್ ಸ್ಕ್ರೂ ಪ್ಲೇಟ್ ಡೈ. ದಿಸ್ ಈಸ್ ಅನದರ್ ಟೈಪ್ ಆಫ್ 2 piece ಡೈ ಸಿಮಿಲರ್ ಟು ಹಾಫ್ ಡೈ. ಇಲ್ಲಿ ಹಾಫ್ ಡೈನಲ್ಲಿ ಯಾವ ರೀತಿ ನಾವು ಎರಡು ಮ್ಯಾಚ್ಡ್ ಪೈರು
ಡೈಯನ್ನು ನೋಡಿದ್ವಿ, ಪೀಸನ್ನು ನೋಡಿದ್ವಿ. ಅದೇ ರೀತಿ 2 ಪೀಸ್ ಡೈಯನ್ನು ನೋಡಿದ್ವಿ. ಇದು ಕೂಡ ಅದೇ ಥರ ಇದೆ, ಯಾವುದು ಅಡ್ಜಸ್ಟಬಲ್ ಸ್ಕ್ರೂ ಪ್ಲೇಟ್ ಡೈ. ಬಟ್ ಅಲ್ಲಿ ಬಳಸ್ತಕ್ಕಂಥ ಹೋಲ್ಡರೇ ಬೇರೆ ಸ್ಟಾಕು, ಇಲ್ಲಿ ಬಳಸ್ತಕ್ಕಂಥ ಸ್ಟಾಕೇ ಬೇರೆ. ಸೊ ಹಾಗಾಗಿ ದಿಸ್ ಪ್ರೊವೈಡ್ಸ್ ಗ್ರೇಟರ್ ಅಡ್ಜಸ್ಟ್ಮೆಂಟ್ ದೆನ್ ದಿ ಸ್ಪ್ಲಿಟ್ ಡೈ. ಆ ಸ್ಪ್ಲಿಟ್ ಡೈಗೆ ನಾವು ಕಂಪೇರ್ ಮಾಡಿದಾಗ ಹಾಫ್ ಡೈಗೆ ಅಡ್ಜಸ್ಟ್ಮೆಂಟ್ ಇಲ್ಲಿ ಜಾಸ್ತಿಯನ್ನು ಕೂಡ ನಾವು ಮಾಡ್ಬೋದು. ದ 2 ಡೈ halves are held securely in a collar by means of threaded plate which also act as a guide while threading. ನೋಡಿ, ಇದು ಲೀಡಿಂಗ್ ಸೈಡ್ಸು. ಈ ಲೀಡಿಂಗ್ ಸೈಡ್ಸನ್ನು ಇಲ್ಲಿ ಏನಿದೆ ಡೈ ಹಾಲ್ಸ್ ಅಂತ ಕರಿತೀವಿ, ಇದರೊಳಗಡೆಗೆ ಇನ್ಸರ್ಟ್ ಮಾಡಿ ಸೆಕ್ಯೂರ್ಡ್ ಆಗಿ ಅದನ್ನು ಈ ಗೈಡ್ ಪ್ಲೇಟ್ ಮೂಲಕ ಏನು ಮಾಡ್ತೀವಿ, ಲಾಕ್ ಮಾಡಿ. ಈ ಗೈಡ್ ಪ್ಲೇಟು ಈ ಡೈಸ್ಗೆ ಏನು ಅಡ್ಜಸ್ಟಬಲ್ ಸ್ಕ್ರೂ ಪ್ಲೇಟ್ ಡೈಸ್ ಇದೆಯಲ್ಲ 2 ಪೀಸ್, ಇದನ್ನು ಸೆಕ್ಯೂರ್ ಮಾಡೋದ್ರ ಜೊತೆಗೆ ಈ ಕಾಲರ್ ಗೈಡ್ ಪ್ಲೇಟ್ ಏನು ಮಾಡುತ್ತೆ, ಗೈಡು ಕೂಡ ಮಾಡುತ್ತೆ. ಆಲ್ಸೋ ಆಕ್ಟ್ ಆಸ್ ಗೈಡ್ ವೈಲ್ ಥ್ರೆಡ್ಡಿಂಗ್ ಮಾಡುವಾಗ ಗೈಡು ಕೂಡ ಮಾಡುತ್ತೆ. When the guide place is tightened after placing the die piece in the collar, the die piece are correctly located and rigidly held. ನೋಡಿ, ಈ ಫಸ್ಟು ಇದನ್ನು ಲೀಡಿಂಗ್ ಸೈಡ್ಸ್ಗೆ ಯಾವ ಕಡೆಯಿಂದ ಅದು ಹೋಗಬೇಕು, ಸ್ವಲ್ಪ ಟೇಪರ್ ಇರುತ್ತೆ ಅಲ್ಲಿ, ಆ ಕಡೆಗೆ ಅದನ್ನು ಇನ್ಸರ್ಟ್ ಮಾಡಿ ಗೈಡ್ ಪ್ಲೇಟನ್ನು ಒಂದ್ಸಲಿ ನಾವು ಸೆಕ್ಯೂರ್ಡ್ ಮಾಡಿಬಿಟ್ರೆ ರಿಜಿಡ್ ಆಗಿ ನಾವೇನು ಮಾಡಬೇಕು, ಅದನ್ನು ಫಿಕ್ಸ್ ಮಾಡಬೇಕು. ಆ ಕಡೆ ಈ ಕಡೆ ನೋಡಿಕೊಂಡು ಕರೆಕ್ಟಾಗಿ ಅದು ಹಾಲ್ಸ್ನಲ್ಲಿ, ಅದರ ಗ್ರೂವ್ಸ್ನಲ್ಲಿ ಅದು ಕುಲ್ತಿದೆಯಾ ಹೇಗೆ ಅಂತ ನೋಡಿಕೊಂಡು ನಾವು ಇದನ್ನು ಲಾಕ್ ಮಾಡಬೇಕು. ದ ಡೈ ಪೀಸ್ ಕೆನ್ ಬಿ ಅಡ್ಜಸ್ಟೆಡ್ ಯೂಸಿಂಗ್ ದ ಅಡ್ಜಸ್ಟಬಲ್ ಕಾಲರ್. ಸೊ ಈ ಡೈ ಪೀಸನ್ನು ನಾವು ಅಡ್ಜಸ್ಟಬಲ್ ಕಾಲರ್ ಕೊಟ್ಟಿರ್ತಾರೆ, ಅದ್ರ ಮೂಲಕ ನಾವೇನು ಮಾಡಬೇಕು, ಅಡ್ಜಸ್ಟನ್ನು ಮಾಡ್ಬೋದು. ದಿಸ್ ಟೈಪ್ ಆಫ್ ಡೈ ಸ್ಟಾಕ್ ಇಸ್ ಕಾಲ್ಡ್ ಆಸ್ ಕ್ವಿಕ್ ಕಟ್ ಡೈ ಸ್ಟಾಕ್ ಅಂತ ಕರಿತೀವಿ. ನೋಡಿ, ಇದೇ ಕ್ವಿಕ್ ಕಟ್ ಡೈ ಸ್ಟಾಕ್ ಅಂತ ನಾವು ಕರೆಯೋದು. ದಿಸ್ ಟೈಪ್ ಆಫ್ ಡೈ ಸ್ಟಾಕ್ ಇಸ್ ಕಾಲ್ಡ್ ಆಸ್ ಕ್ವಿಕ್ ಕಟ್ ಡೈ ಸ್ಟಾಕ್. ಸೊ ಇದನ್ನು ಕ್ವಿಕ್ ಕಟ್ ಡೈ ಸ್ಟಾಕ್ ಅಂತ ನಾವು ಕರಿತೀವಿ. So these adjustable screw plate die, the bottom of the die house is tapered to provide the lead of the starting thread. ಆ ಬಾಟಮ್ ಹೌಸ್ ಇರುತ್ತೆ, ಗ್ರೂ ಥರ, ಅದು ಈ 2 ಪೀಸ್ ಡೈ ಇರ್ತದಲ್ಲ, ಆ ಲೀಡ್ ಅಂದರೆ ಸ್ಟಾರ್ಟಿಂಗ್ ಥ್ರೆಡ್ಗೆ ಅದು ಟೇಪರ್ ಕಡೆ ಇರೋ ರೀತಿಯಲ್ಲಿ ನಾವು ಅಲ್ಲಿಗೆ ಹಾಕೊಂಡಿರ್ತೀವಿ. ಆನ್ ಒನ್ ಸೈಡ್ ಆಫ್ ಈಚ್ ಡೈ ಹೆಡ್ ದ ಸೀರಿಯಲ್ ನಂಬರ್ ಈಸ್ ಸ್ಟ್ಯಾಂಪ್. ಅದು 2 ಪೀಸ್ನಲ್ಲಿ ಒಂದೇ ನಂಬರನ್ನು ಸ್ಟ್ಯಾಂಪ್ ಮಾಡಿರ್ತಾರೆ. ಸೊ 2 ಪೀಸ್ನಲ್ಲಿ ಒಂದೇ ನಂಬರನ್ನು ಸ್ಟ್ಯಾಂಪ್ ಮಾಡಿರ್ತಾರೆ, ಪ್ರತಿ ಡೈ ಮೇಲೆ ಸೀರಿಯಲ್ ನಂಬರ್, ಅದ್ರ ಸೈಜು. ಬೋತ್ ಪೀಸ್ ವುಡ್ ಹ್ಯಾವ್ ದ ಸೇಮ್ ಸೀರಿಯಲ್ ನಂಬರ್, ಒಂದೇ ಸೀರಿಯಲ್ ನಂಬರ್. ಈಗ 12 12 ಅಂತ 12 12. ಇನ್ನೊಂದು ಡೈ ನಟ್ ಅಂತ ನಾವು ಬಳಸ್ತೀವಿ. ದಿಸ್ ಇಸ್ ಡೈ ನಟ್. ದ ಡೈ ನಟ್ ಈಸ್ ಯೂಸ್ಡ್ ಫಾರ್ ಚೇಸಿಂಗ್ ಆರ್ ರೀಕಂಡೀಷನಿಂಗ್ ಡ್ಯಾಮೇಜ್ಡ್. ಈಗ ನಟ್ಟೇನಾಗೋಗಿರುತ್ತೆ, ಸುಮಾರು ದಿನ ಬಳಸಿ ಅದು ಒಂದು ಸ್ವಲ್ಪ ರಸ್ಟ್ ಹಿಡಿದಿರ್ತಕ್ಕಂಥದ್ದು, ಅಥವಾ ಬಸ್ ಬಂದಿರತಕ್ಕಂಥದ್ದು, ಅಥವಾ ಡ್ಯಾಮೇಜ್ ಆಗೋಗಿರುತ್ತೆ, 2 ಥ್ರೆಡ್ ಪಿಚ್ಚು ಡ್ಯಾಮೇಜ್ ಆಗಿರ್ತದೆ. ಇಂಥ ಡ್ಯಾಮೇಜ್ಡ್ ಬೋಲ್ಟನ್ನು ಅಂದರೆ ಎಕ್ಸ್ಟರ್ನಲ್ ಥ್ರೆಡ್ಸನ್ನು ರೀಕಂಡೀಷನಿಂಗ್ ಮಾಡಲಿಕ್ಕೆ ನಾವು ಡೈ ನಟ್ಟನ್ನು ನಾವು ಬಳಸ್ತೀವಿ. ಸೊ ಡೈ ನಟ್ ಈಸ್ ನಾಟ್ ಯೂಸ್ಡ್ ಫಾರ್ ಕಟಿಂಗ್ ನ್ಯೂ ಥ್ರೆಡ್ಸ್. ಈ ಡೈ ನಟ್ಟನ್ನು ತೆಗೆದುಕೊಂಡು ಹೊಸ ಥ್ರೆಡ್ಡನ್ನು ನೀವು ಕಟ್ ಮಾಡಲಿಕ್ಕೆ ಆಗಲ್ಲ. ಡೈನಟ್ಟನ್ನು ಉಪಯೋಗಿಸ್ಕೊಂಡು ನಾವು ಏನು ಮಾಡ್ಬೋದು ಅಂದರೆ, ಈಗಾಗಲೇ ಡ್ಯಾಮೇಜ್ ಆಗಿರ್ತಕ್ಕಂಥ ಥ್ರೆಡ್ಡನ್ನು ರೀಕಂಡೀಷನಿಂಗ್ ಮಾಡ್ಬೋದು, ಅದನ್ನು ಚೇಂಜಿಂಗ್ ಅಂತ ಕೂಡ ನಾವು ಹೇಳ್ತೀವಿ. ದ ಡೈನಟ್ಸ್ ಆರ್ ಅವೈಲಬಲ್ ಫಾರ್ ಡಿಫರೆಂಟ್ ಸ್ಟ್ಯಾಂಡರ್ಡ್ಸ್ ಆ್ಯಂಡ್ ಸೈಜಸ್ ಆಫ್ ಥ್ರೆಡ್ಸ್. ಈ ಡೈನಟ್ಟು ಒಂದೊಂದು ಸೈಜ್ಗೆ, ಈಗ M10, M6, M20, M16 ಬೇರೆ ಬೇರೆ ಸ್ಟ್ಯಾಂಡರ್ಡ್ ಇರ್ತಕ್ಕಂಥ ಡೈನಟ್ಟು, ಬೇರೆ ಬೇರೆ ಸೈಜ್ ಇರ್ತಕ್ಕಂಥದ್ದು ಸಿಗುತ್ತೆ. ದ ಡೈನಟ್ ಇಸ್ ಟರ್ನ್ಡ್ ವಿತ್ ಎ ಸ್ಪ್ಯಾನರ್. ಇದನ್ನು ಏನು ಮಾಡ್ತೀವಿ, ರೀಕಂಡೀಷನಿಂಗ್ ಮಾಡುವಾಗ ಹಾಕಿ ಸ್ಪ್ಯಾನರ್ ಮೂಲಕ ಏನು ಮಾಡ್ತೀವಿ, ಅದನ್ನು ರೊಟೇಟ್ ಮಾಡ್ತೀವಿ. ಸೊ ದಿಸ್ ಈಸ್ ಡೈ ನಟ್. ಡೈ ನಟ್ ಅಂದೇಟ್ಗೆ ಇದರಲ್ಲಿ ಥ್ರೆಡ್ ಕಟ್ ಮಾಡೋಕ್ಕಾಗಲ್ಲ. ಇಟ್ ಈಸ್ ಓನ್ಲಿ ರೀಕಂಡೀಷನಿಂಗ್ ದಿ ಡ್ಯಾಮೇಜ್ಡ್ ಥ್ರೆಡ್ ಅಂತ ನೀವು ತಿಳ್ಕೊಬೇಕು. ಅಲ್ಲಿಗೆ ಈಗ ಮುಖ್ಯವಾಗಿ 4 ಥರ ಡೈಸನ್ನು ನೋಡಿದ್ದೀವಿ ನೀವು. ಒಂದು ಯಾವ ಡೈ, ಸರ್ಕ್ಯುಲರ್ ಸ್ಪ್ಲಿಟ್ ಡೈ ಅಥವಾ ಬಟನ್ ಡೈ, ಅದಕ್ಕೆ ಬೇರೆ ಟೈಪ್ ಆಫ್ ಸ್ಟಾಕ್. ಎರಡನೇದು ಆಫ್ ಡೈ ಅಂತ, ದಟ್ ಈಸ್ ಕಾಲ್ಡ್ ಮ್ಯಾಚಡ್ ಪೇರ್. 2 ಮ್ಯಾಚಡ್ ಪೇರ್ ಇರ್ತಕ್ಕಂಥ ಡೈಸ್ ಇರುತ್ತೆ, ದಟ್ ಈಸ್ ಕಾಲ್ಡ್ ಸ್ಪ್ಲಿಟ್. ಅದು ಕೂಡ 2 ಪೀಸ್ ಡೈ, ಅದಕ್ಕೆ ಸಪ್ರೇಟ್ ಡೈ ಸ್ಟಾಕ್. ಅದು ಬಿಟ್ರೆ ಅಡ್ಜಸ್ಟಬಲ್ ಸ್ಕ್ರೂ ಪ್ಲೇಟ್ ಡೈ ಅಂತೇಳಿ ಇನ್ನೊಂದು. ಸೊ ಅದು ಬಿಟ್ರೆ ನೆಕ್ಸ್ಟ್ ಡೈ ನಟ್ ಅಂತೇಳಿ. ಸೊ ದಿಸ್ ಆರ್ ಆಲ್ ದಿ ಮೊದಲು 3ರಲ್ಲಿ ನಾವೇನು ಮಾಡ್ಬೋದು, ಎಕ್ಸ್ಟರ್ನಲ್ ಥ್ರೆಡ್ಡನ್ನು ಕಟ್ ಮಾಡ್ಬೋದು. ಈ ಡೈ ನಟ್ ಅನ್ನೋದ್ರಲ್ಲಿ ಏನು ಮಾಡ್ಬೋದು, ಥ್ರೆಡ್ಡನ್ನು ರಿಪೇರಿಯನ್ನು ಮಾಡ್ಬೋದು. ಇನ್ನು ಟ್ಯಾಪಿಂಗ್ ಮಾಡುವಾಗ, ಇಂಟರ್ನಲ್ ಥ್ರೆಡ್ ಕಟ್ಟನ್ನು ಮಾಡುವಾಗ ಯಾವ ರೀತಿಯಲ್ಲಿ ನಾವು ಬ್ಲ್ಯಾಂಕ್ ಸೈಜನ್ನು ಕ್ಯಾಲ್ಕುಲೇಷನ್ಸನ್ನು ಮಾಡೋದ್ವೋ, ಅಂದರೆ ಡ್ರಿಲ್ ಸೈಜನ್ನು ಕ್ಯಾಲ್ಕುಲೇಟ್ ಮಾಡೋದ್ವೋ ಇಂಟರ್ನಲ್ ಥ್ರೆಡ್ ಕಟ್ಟಿಂಗ್ಗೆ, ಅದೇ ರೀತಿ ಈ ಎಕ್ಸ್ಟರ್ನಲ್ ಥ್ರೆಡ್ಡನ್ನು ಕಟ್ ಮಾಡುವಾಗ ಬ್ಲ್ಯಾಂಕ್ ಸೈಜನ್ನು ಕ್ಯಾಲ್ಕುಲೇಟ್ ಮಾಡಬೇಕು.
ಅಂದರೆ ಏನು ಡಯಾಮೀಟರ್ ಇದೆ ಸೇಮ್ ಡಯಾಮೀಟರ್ಗೆ ನಾವು ಥ್ರೆಡ್ಡನ್ನು ಕಟ್ ಮಾಡೋದು. ಸೇಮ್ ಡಯಾಮೀಟರ್ಗೆ ಥ್ರೆಡ್ಡನ್ನು ಕಟ್ ಮಾಡಿದ್ರೆ ಈಗ ಉದಾಹರಣೆಗೆ M10 ಅಂದ್ಕೊಳ್ಳಿ, ಒಂದು 10 mm ರಾಡನ್ನೇ ತೆಗೆದುಕೊಂಡು ನಾವು ಅದರಲ್ಲಿ ಎಕ್ಸ್ಟರ್ನಲ್ ಥ್ರೆಡ್ಡನ್ನು ಕಟ್ ಮಾಡಿದ್ರೆ ಸ್ಲೈಟ್ಲಿ ಏನಾಗುತ್ತೆ, ಡಯಾಮೀಟರ್ ಸ್ವಲ್ಪ ದೊಡ್ಡದಾಗುತ್ತೆ. ಯಾವಾಗ ಇದು ದೊಡ್ಡದಾಯಿತು ಅದು ಈ ನಟ್ ಒಳಗಡೆಗೆ ಅಂದರೆ ಇಂಟರ್ನಲ್ ಥ್ರೆಡ್ ಒಳಗಡೆ ಮ್ಯಾಚ್ ಮಾಡುವಾಗ ಇನ್ಸರ್ಟ್ ಆಗುತ್ತೆ. ಹಾಗಾಗಿ ಒಂದು ಬ್ಲ್ಯಾಂಕ್ ಸೈಜ್ ಅಂತ ನಾವು ಟರ್ನ್ ಮಾಡ್ತೀವಿ. ಅಂದರೆ ಥ್ರೆಡ್ ಸೈಜ್ಗಿಂತ ನಾವು ಏನು ಬ್ಲ್ಯಾಂಕು ಈ ಸಿಲಿಂಡರ್ ಮೇಲೆ ಸರ್ಕ್ಯುಲರ್ ಸಿಲಿಂಡರ್ ಮೇಲೆ ಥ್ರೆಡ್ಡನ್ನು ಕಟ್ ಮಾಡ್ತೀವಿ, ಅದರದ್ದು ಡಯಾಮೀಟರ್ನ ರೆಡ್ಯೂಸನ್ನು ಮಾಡ್ತೀವಿ. ಇಟ್ ಹ್ಯಾಸ್ ಬೀನ್ ಅಬ್ಸರ್ವ್ಡ್ ಫ್ರಮ್ practice that the threaded diameter of a steel blank, so a slight increase in diameter, such increase in the diameter will make the assembly of external and internal threaded components very difficult. So ನಾವು ಅದೇ ಸೈಜ್ಗೆ ಬ್ಲ್ಯಾಂಕ್ ಸೈಜ್ಗೆ ಮಾಡದಂತೆ ಥ್ರೆಡೆಡ್ ಸೈಜ್ಗೆ ಥ್ರೆಡೆಡ್ ಡಯಾಮೀಟರ್ನೇ ನಾವು ಅಸೆಂಬಲ್ ಮಾಡೋಕ್ಕೆ ಹೋದರೆ ಥ್ರೆಡ್ ಕಟ್ ಮಾಡಿ, ಸೊ ಅದು ಡಿಫಿಕಲ್ಟ್ ಆಗುತ್ತೆ ಕಾಂಪೊನೆಂಟನ್ನು ಮ್ಯಾಚ್ ಮಾಡೋದು. To overcome this, the diameter of the blank is slightly reduced. ಹಾಗಾಗಿ ಏನು ಮಾಡ್ತೀವಿ, ಆ ಬ್ಲ್ಯಾಂಕ್ ಏನಿದೆ ಬಿಫೋರ್ ಕಟಿಂಗ್ ದ ಥ್ರೆಡ್ ದ ರಾಡ್ ಇಸ್ ಕಾಲ್ಡ್ ಬ್ಲ್ಯಾಂಕ್, ಆ ರಾಡ್ ಡಯಾಮೀಟರ್ನ ಸ್ಲೈಟ್ಲಿ ರೆಡ್ಯೂಸ್ಡ್ ಬಿಫೋರ್ ಕಮೆನ್ಸಿಂಗ್ ದ ಥ್ರೆಡ್ ಮಾಡೋದಕ್ಕೂ ಮೊದಲೇ ಸ್ಲೈಟ್ಲಿ ಏನು ಮಾಡಿರ್ತೀವಿ, ಅದರ ಸೈಜನ್ನು ನಾವು ಕಡಿಮೆಯನ್ನು ಮಾಡಿರ್ತೀವಿ. ಹಾಗಾಗಿ ಈಗ ಬ್ಲ್ಯಾಂಕ್ ಸೈಜ್ ಕ್ಯಾಲ್ಕುಲೇಷನ್ಸ್ ಹ್ಯಾಡ್ ಮಾಡ್ತಕ್ಕಂಥದ್ದು. ಒಂದು ರೌಂಡ್ ರಾಡ್ M10 ಡಯಾಮೀಟರ್ ಅಂದ್ಕೊಳ್ಳಿ, ಆ M10 ನಿಮಗೆ M10 ಅಂತ ಕೊಟ್ಟಿದ್ದಾನೆ, ದಟ್ ಈಸ್ ಮೆಟ್ರಿಕ್ 10 ಸೈಜ್, ಥ್ರೆಡ್ ಸೈಜ್ ಅದು 10 ಇರ್ತಕ್ಕಂಥದ್ದು ಕಟ್ ಮಾಡಬೇಕು. ಈಗ ನೀವು ರೌಂಡ್ ರಾಡನ್ನು ಸೆಲೆಕ್ಟ್ ಮಾಡ್ಕೊಳ್ತೀರಿ, ಡಯಾ 10 ಇರೋದನ್ನೇ ಬಳಸಲಿಕ್ಕಾಗಲ್ಲ. ಅದೇನಿರಬೇಕು, ಏನು ನಿಮ್ಮದು ಸೈಜ್ ಇದೆ ಅದಕ್ಕಿಂತ ಸ್ವಲ್ಪ ಏನಿರಬೇಕು, ಕಡಿಮೆ ಇರಬೇಕು, ಸ್ಲೈಟ್ಲಿ ದ ಸೈಜ್ ಲೆಸ್ ದೆನ್ ದಿ ನಿಮ್ಮ ಥ್ರೆಡ್ ಸೈಜ್, ದಟ್ ಮೀನ್ಸ್ 10 ಅಂದರೆ ಅದಕ್ಕಿಂತ ಕಡಿಮೆ ಇರಬೇಕು. ಹಾಗಾಗಿ ಅದು ಎಷ್ಟಿರಬೇಕು ಅನ್ನೋದಕ್ಕೆ ಒಂದು ಕ್ಯಾಲ್ಕುಲೇಷನ್ ಇದೆ ಮಕ್ಕಳೇ. ದ ಬ್ಲ್ಯಾಂಕ್ ಡಯಾಮೀಟರ್ ಶುಡ್ ಬಿ ಲೆಸ್ ಬೈ 1/10. ಬ್ಲ್ಯಾಂಕ್ ಡಯಾಮೀಟರ್ ಶುಡ್ ಬಿ ಲೆಸ್ ಬೈ 1/10 ಆರ್ 0.1 ಆಫ್ ದ ಪಿಚ್ ಆಫ್ ದ ಥ್ರೆಡ್ ಅಂತ ಕರಿತೀವಿ. ಅಂದರೆ 0.1 ಇಂಟು ಪಿಚ್ ಆಫ್ ದಿ ಥ್ರೆಡ್ ಅಂತ ಎಷ್ಟಿರಬೇಕು ಲೆಸ್ ಅಂತ. ಅದಕ್ಕೆ ಒಂದು ಫಾರ್ಮುಲಾ, ಬ್ಲ್ಯಾಂಕ್ ಡಯಾಮೀಟರ್ ಕ್ಯಾಲ್ಕುಲೇಟ್ ಬ್ಲ್ಯಾಂಕ್ ಡಯಾಮೀಟರ್ ಈಗ ನೋಡಿ ಕೊಟ್ಟಿದ್ದಾರೆ, D is equal to D minus P/10 ಅಂತ ಕರಿತೀವಿ. ಈ D ಅಂದರೆ ಡಯಾಮೀಟರ್ ಸೈಜ್ ಆಫ್ ದಿ ಥ್ರೆಡ್, ಮೈನಸ್ P ಅಂದರೆ ಪಿಚ್ ಡಿವೈಡೆಡ್ ಬೈ 10 ಅಥವಾ P ಇಂಟು 0.1 ಅಂತ ನಾವು ಹಾಕೋಬಹುದು. D is equal to D minus P ಇಂಟು 0.1, ವೇರ್ D is the diameter of the blank ಅಂದರೆ ಖಾಲಿ ಡಯಾಮೀಟರ್ ರೌಂಡ್ ರಾಡ್, D ಅಂದರೆ ಡಯಾಮೀಟರ್ ಆಫ್ ದಿ ರಾಡ್, D ಅಂದರೆ ಸ್ಮಾಲ್ d ಅಂದರೆ ಡಯಾಮೀಟರ್ ಅಂದರೆ ಈಗ ನೀವೇನು ಸೈಜ್ ಕೊಟ್ಟಿದ್ದಾರೆ ಅದು. ಸೊ ದೆನ್ P ಅಂದರೆ ಪಿಚ್ ಆಫ್ ದ ಥ್ರೆಡ್. ಸೊ ದೆನ್ ನಾವು ಕಮ್ ಟು ಒನ್ ಪ್ರಾಬ್ಲಮ್, ಫೈಂಡ್ ಔಟ್ ದ ಡಯಾಮೀಟರ್ ಆಫ್ ದ ಬ್ಲ್ಯಾಂಕ್ ಫಾರ್ M10 ಥ್ರೆಡ್ ವಿತ್ 1.5 mm ಪಿಚ್. ಇಲ್ಲಿ ಪಿಚ್ ಬಂದು 1.5 ಇದೆ, ಸೈಜ್ ಬಂದು ಥ್ರೆಡ್ ಸೈಜ್ ಬಂದು 10 ಇದೆ. ಸೊ ಹೀಗಾಗಿ ಇದಕ್ಕೆ ಬ್ಲ್ಯಾಂಕ್ ಸೈಜ್ ಕಂಡುಹಿಡಿಯಬೇಕು. ಸೊಲ್ಯೂಷನ್ಸ್ ನಿಮಗೆ ಫಾರ್ಮುಲಾ ಗೊತ್ತು, D is equal to D minus P ಇಂಟು 0.1 ಅಂತೇಳಿ. D ಅಂದರೆ ಎಷ್ಟು 10 ಮೈನಸ್ 1.5 ಇಂಟು 0.1 ಅಂದರೆ 0.15. ಈಗ 10 ಇಂದ 0.15 ಅನ್ನು ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ, ಸೊ ದಟ್ ಈಸ್ 9.85 mm. ಸೊ ಇಲ್ಲಿ ಬ್ಲ್ಯಾಂಕ್ ಸೈಜ್ ಎಷ್ಟು ಗೊತ್ತು 9.85 mm. ಅದೇ ರೀತಿ ಇನ್ನೊಂದು ಲೆಕ್ಕವನ್ನು ನೋಡೋಣ. ಇಲ್ಲಿ M16 ಕೊಟ್ಟಿದ್ದಾನೆ, ಸೇಮ್ ಪಿಚ್ 1.5 ಇದೆ. ಸೊ ಸೇಮ್ ದ ಫಾರ್ಮುಲಾ ಇಸ್ D is equal to D minus P ಇಂಟು 0.1 ಅಥವಾ P/10 ಅಂದರೆ ಆಗುತ್ತೆ. ಸೊ ಈಗ D ಮೈನಸ್ 1.5 ಇಂಟು 0.1 ಅಂದರೆ 16, D16 1.5 ಇಂಟು 0.1 0.15 ಆಯಿತು. ಈಗ 16ರಲ್ಲಿ 0.15 16 ಮೈನಸ್ 0.15 ಅಂದರೆ ಸೊ ದಟ್ ಈಸ್ 15.85 mm, 15.85 mm. ಈ ಬ್ಲ್ಯಾಂಕ್ ಸೈಜನ್ನು ನಾವೇನು ಮಾಡಬೇಕಾಗುತ್ತೆ, ಟರ್ನಿಂಗನ್ನು ಮಾಡ್ಕೊಳ್ಬೇಕಾಗುತ್ತೆ. ಆ ಸೈಜ್ ನೀವೇನು ಥ್ರೆಡ್ಡನ್ನು M16 ಥ್ರೆಡ್ಡನ್ನು ಕಟ್ ಮಾಡಬೇಕಾದ್ರೆ ರಾಡ್ ಸೈಜ್ ಈಗ ಎಷ್ಟಿರಬೇಕು, ದಟ್ ಈಸ್ ದ ಬ್ಲ್ಯಾಂಕ್ ಸೈಜು 15.85 mm. ಇದನ್ನು ಎಕ್ಸಾಕ್ಟಾಗಿ ನಾವೇನು ಮಾಡಬೇಕು, ಟರ್ನಿಂಗನ್ನು ಮಾಡ್ಕೋಬೇಕು, ಡಯಾಮೀಟ್ರಿಗೆ ಟರ್ನ್ ಮಾಡಬೇಕು, ಯೂನಿಫಾರ್ಮ್ಗೆ 15.85ಗೆ ಟರ್ನ್ ಮಾಡಿಕೊಂಡ್ರೆ ಈ ಥ್ರೆಡ್ ಇದರಲ್ಲಿ ಕಟ್ ಮಾಡಿದಂಥ ಥ್ರೆಡ್ಡು ಮ್ಯಾಚ್ ಆಗುತ್ತೆ, ಇಲ್ಲ ಅಂದರೆ ಡಿಫಿಕಲ್ಟ್ ಆಗುತ್ತೆ. ಇದನ್ನು ನೆನಪಲ್ಲಿ ಇಟ್ಕೋಬೇಕು. ದಟ್ಸ್ ವೈ ಈ ಬ್ಲ್ಯಾಂಕ್ ಸೈಜು ಕಂಡುಹಿಡಿತಕ್ಕಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. M12 ಥ್ರೆಡ್ಗೂ ಕೂಡ ನೋಡೋಣ. ಸೊ ಸೊಲ್ಯೂಷನ್ D minus P ಇಂಟು 0.1 ಸೇ ದಟ್ ಈಸ್ 12 minus 0.175 ಬರ್ತದೆ. ಸೊ ದಟ್ ಈಸ್ ದ ಬ್ಲ್ಯಾಂಕ್ ಸೈಜ್ ಇಸ್ 11.825 mm. ಈಗ ರಾಡ್
ರೌಂಡ್ ರಾಡ್ ಬಿಫೋರ್ ಕಟಿಂಗ್ ಎಕ್ಸ್ಟರ್ನಲ್ ಥ್ರೆಡ್ ಎಷ್ಟಿರುತ್ತೆ 11.825 mm. ಸೊ ಈಗ ಮಕ್ಕಳೇ ಡೈ ಅಂದ್ರೇನು, ಡೈ ಸ್ಟಾಕ್ ಅಂದ್ರೇನು, ಯಾವ್ಯಾವ ಥರ ಡೈ ಸ್ಟಾಕ್ಸನ್ನು ನಾವು ಬಳಸ್ತೀವಿ, ಬ್ಲ್ಯಾಂಕ್ ಸೈಜನ್ನು ಕ್ಯಾಲ್ಕುಲೇಟ್ ಮಾಡೋದು ಹೇಗೆ, ಥ್ರೆಡ್ ರಿಪೇರಿ ಮಾಡಬೇಕಾದ್ರೆ ಯಾವ ಡೈಯನ್ನು ಯೂಸ್ ಮಾಡ್ತೀವಿ, ಡೈ ನಟ್ಟನ್ನು ಯೂಸ್ ಮಾಡ್ತೀವಿ ಅನ್ನೋದನ್ನು ನಾವು ಈಗ ನಾವು ಈ ಎಕ್ಸ್ಟರ್ನಲ್ ಥ್ರೆಡ್ಡನ್ನು ಮಾಡಬೇಕಾದ್ರೆ ಯಾವ ಪ್ರೊಸೀಜರ್ಸ್ ಇದೆ ಅನ್ನೋದನ್ನ ಈಗ ನೋಡ್ಕೋಬೋದು. ಸೊ ಮೊದಲು ಚೆಕ್ ಬ್ಲ್ಯಾಂಕ್ ಸೈಜ್. ಈಗ ಏನು ಥ್ರೆಡ್ ಸೈಜನ್ನು ಕೊಟ್ಟಿದ್ದಾರೆ ಅದನ್ನು ನೋಡಿಕೊಂಡು ನೀವು ರಾಡನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರಲ್ಲ, ಆ ರಾಡ್ದು ಬ್ಲ್ಯಾಂಕ್ ಸೈಜ್ ಎಷ್ಟಿದೆ ಅಂತ ನೀವು ನೋಡ್ಕೋಬೇಕು. ಅದಾದಮೇಲೆ ಬ್ಲ್ಯಾಂಕ್ ಸೈಜು ನಿಮಗೆ ಕ್ಯಾಲ್ಕುಲೇಟ್ ಮಾಡಿಕೊಂಡು ಏನು ಮಾಡಬೇಕು, ಅದನ್ನು ಟರ್ನ್ ಮಾಡಿಕೊಂಡು ರೆಡಿ ಮಾಡ್ಕೋಬೇಕು. ದೆನ್ ಫಿಕ್ಸ್ ದ ಡೈ ಇನ್ ದ ಡೈ ಸ್ಟಾಕ್. ಅದಕ್ಕೆ ಸೂಟಬಲ್ ಆಗಿರ್ತಕ್ಕಂಥ ಡೈಯನ್ನು ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಡೈ ಸ್ಟಾಕ್ನಲ್ಲಿ ಫಿಕ್ಸ್ ಮಾಡ್ಕೋಬೇಕು. ಫಿಕ್ಸ್ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಲೀಡಿಂಗ್ ಸೈಡ್ ಆಫ್ ದ ಡೈ ಆಪೋಸಿಟ್ ಟು ದ ಸ್ಟೆಪ್ ಆಫ್ ದ ಡೈ ಸ್ಟಾಕ್ ಇರೋ ರೀತಿಯಲ್ಲಿ ನೀವು ಫಿಟ್ ಮಾಡಬೇಕು. ಯಾವ ರೀತಿ ಇರುತ್ತೆ ಸರ್ ಅಂದರೆ ಅದು ಈ ರೀತಿ ಇರುತ್ತೆ ನೋಡಿ ಇಲ್ಲಿ ಚಿತ್ರದಲ್ಲಿ. ಫಿಕ್ಸಿಂಗ್ ದ ಡೈ ಇನ್ ದ ಡೈ ಸ್ಟಾಕ್ ಅಂಡ್ ಪ್ಲೇಸ್ ದ ಲೀಡಿಂಗ್ ಸೈಡ್ ಆಫ್ ದ ಡೈ ಆಪೋಸಿಟ್ ಟು ದ ಸ್ಟೆಪ್ ಆಫ್ ದ ಡೈ ಸ್ಟಾಕ್. ನೋಡಿ, ಆಪೋಸಿಟ್ ಟು ದ ಸ್ಟೆಪ್ ಆಫ್ ಡೈ ಸ್ಟಾಕ್. ನೋಡಿ ಇಲ್ಲಿ ದಿಸ್ ಇಸ್ ದ ಡೈ ಸ್ಟಾಕ್. ಇದು ಸರ್ಕ್ಯುಲರ್ ಸ್ಪ್ಲಿಟ್ ಡೈ ಅಥವಾ ಬಟನ್ ಪ್ಯಾಟರ್ನ್ ಡೈ ಅಂತ ಕರಿತೀವಿ. ಇದು ಡೈ ಸ್ಟಾಕು. ಈ ಡೈ ಸ್ಟಾಕ್ಗೆ ಈ ಟೇಪರ್ ಲೀಡಿಂಗ್ ಈ ಕಡೆ ಇದೆ. ಸೊ ಈ ರೀತಿ ನಾವೇನು ಮಾಡಬೇಕು, ಫಿಕ್ಸ್ ಮಾಡ್ಕೊಳ್ಬೇಕು. ಯಾವುದರಲ್ಲಿ? ಡೈ ಸ್ಟಾಕ್ನಲ್ಲಿ. ದೆನ್ ಏನು ಮಾಡ್ತೀವಿ, ಒಂದು ಪಾಲ್ಸ್ ಜಾ ಅಂತ ಕರಿತೀವಿ ಅಥವಾ ವಿ ಜಾಸ್ ಅಂತ ಕರಿತೀವಿ. ಅದರಲ್ಲಿ ಗುಡ್ ಗ್ರಿಪ್ ಇರೋ ರೀತಿ ಆ ರೌಂಡ್ ರಾಡನ್ನು ಹೋಲ್ಡ್ ಮಾಡಬೇಕು. ಪ್ರೊಜೆಕ್ಟ್ ದ ಬ್ಲ್ಯಾಂಕ್. ಏನು ಬ್ಲ್ಯಾಂಕ್ ನಾವು ಹಾಕಿದ್ದೀವಿ, ಥ್ರೆಡ್ ಕಟ್ ಮಾಡಿದ್ದೀವಿ, ಅದನ್ನು ಮಾರ್ಕ್ ಮಾಡಿಕೊಂಡು ಜಸ್ಟ್ ದ ರಿಕ್ವೈರ್ಡ್ ಥ್ರೆಡ್ ಲೆಂತ್ ಓನ್ಲಿ, ಮೇಲಕ್ಕೆ ನಮ್ಗೆ ಎಷ್ಟು ಥ್ರೆಡ್ ಲೆಂತ್ ಬೇಕು ಅಷ್ಟು ಮಾತ್ರ ಮೇಲಕ್ಕೆ ಪ್ರೊಜೆಕ್ಟ್ ಮಾಡ್ಕೋಬೇಕು. ದೆನ್ ಲೀಡಿಂಗ್ ಸೈಡ್ ಅಂದರೆ ಚಾಂಪರ್ಡ್ ಹೆಂಡ್ ಇರುತ್ತಲ್ಲ, ಟೇಪರ್ ಲೀಡ್ ಇರುತ್ತಲ್ಲ, ಅದನ್ನು ನಾವೇನು ಮಾಡಬೇಕು, ದಿಸ್ ಇಸ್ ದ ಲೀಡಿಂಗ್ ಸೈಡು. ಈಗ ಇಲ್ಲಿ ವಯಸ್ಸಲ್ಲಿ ರಾಡನ್ನು ಮೇಲ್ಗಡೆಗೆ ಎಷ್ಟು ಥ್ರೆಡ್ ಕಟ್ ಮಾಡಬೇಕು ಅಷ್ಟನ್ನು ಮಾಡಿದ್ದೀವಿ. ಇದು ಚಾಂಪರ್ಡ್ ಆಗಿದೆ. ಸೊ ಡೈಯನ್ನು ಕಟ್ ಮಾಡಬೇಕಾದ್ರೆ ಈ ಥ್ರೆಡೆಡ್ ರಾಡ್ ಏನಿದೆ ಮುಂದೆ ಒಂದು ಸ್ವಲ್ಪ ಏನು ಮಾಡಬೇಕು, 45 ಡಿಗ್ರಿ ಸ್ಲೈಟ್ಲಿ ಚಾಂಪರಿಂಗನ್ನು ಮಾಡಬೇಕು. ಸೊ ಈಗ ಏನು ಮಾಡ್ತೀವಿ, ಲೀಡಿಂಗ್ ಚಾಂಪರಿಂಗನ್ನು ಇದರೊಳಗಡೆಗೆ ಇನ್ಸರ್ಟನ್ನು ಮಾಡಬೇಕು. ದೆನ್ ಮೇಕ್ ಶ್ಯೂರ್ ದಟ್ ದ ಡೈ ಇಸ್ ಫುಲ್ಲಿ ಓಪನ್ ಬೈ ಟೈಟ್ನಿಂಗ್ ದ ಸೆಂಟ್ರ್ ಸ್ಕ್ರೂ ಆಫ್ ದ ಡೈ ಸ್ಟಾಕ್. ಇಲ್ಲಿ 3 ಸ್ಕ್ರೂ ಇದೆ ಮಕ್ಕಳೇ. ಒಂದು ಸೆಂಟ್ರ್ ಸ್ಕ್ರೂ, ಇನ್ನೊಂದೆರಡು ಸೈಡ್ ಸ್ಕ್ರೂ. ಸೈಡ್ ಸ್ಕ್ರೂವನ್ನು ನೀವು ಯಾವಾಗ ಯೂಸ್ ಮಾಡ್ತೀರಿ ಅಂದರೆ ಅದನ್ನು ಡೆಪ್ತ್ ಆಫ್ ಕಟ್ಟನ್ನು ಅಡ್ಜಸ್ಟ್ ಮಾಡುವಾಗ. ಸೆಂಟ್ರ್ ಸ್ಕ್ರೂವನ್ನು ಯಾವಾಗ ಯೂಸ್ ಮಾಡ್ತೀರಿ ಅಂದರೆ ಅದನ್ನು ಲಾಕ್ ಮಾಡಬೇಕು. ಸೆಂಟ್ರ್ ಸ್ಕ್ರೂ ಫಾರ್ ಓಪನಿಂಗ್ ದ ಡೈ ಆರ್ ಲಾಕಿಂಗ್ ದ ಡೈ. ಓಪನ್ ಮಾಡಬೇಕಾದ್ರೆ, ಲಾಕ್ ಮಾಡಬೇಕಾದ್ರೆ ಸೆಂಟರ್ ಸ್ಕ್ರೂಸನ್ನು ನಾವು ಬಳಸ್ತೀವಿ. ನಾವು ಇದು ಇಷ್ಟೆಲ್ಲ ಆದಮೇಲೆ ಸ್ಟಾರ್ಟ್ ದ ಡೈ ಸ್ಕ್ವೈರ್ ಟು ದ ಬೋಲ್ಟ್ ಸೆಂಟ್ರಲ್ ಲೈನ್. ಸೊ ಈಗೇನು ಮಾಡ್ತೀವಿ, ಡೈ ಸ್ಟಾಕನ್ನು ಸ್ಟಡಿಯಾಗಿ ಇಟ್ಕೊಂಡು 90 ಡಿಗ್ರಿ ಇದೆಯಾ ಹಾಗೆ ಕರೆಕ್ಟಾಗಿ ಸೆಟ್ ಮಾಡಿಕೊಂಡು, ಸೊ ಡೌನ್ವರ್ಡ್ ಪ್ರೆಷರನ್ನು ಹಾಕ್ಕೊಂಡು ಕ್ಲಾಕ್ ವೈಸ್ ಡೈರೆಕ್ಷನ್ಸ್ಗೆ ನಾವೇನು ಮಾಡ್ತೀವಿ, ಸೊ ಸ್ಟಾರ್ಟ್ ಮಾಡ್ತೀವಿ. ಸೊ ಇದು ಇಂಪಾರ್ಟೆಂಟು. ದ ಡೈ ಸ್ಕ್ವೇರ್ ವಿತ್ ದ ರಾಡ್. ಡೈ ಮತ್ತು ರಾಡ್ ಏನಿರಬೇಕು, 90 ಡಿಗ್ರಿ ಇರಬೇಕು. ಇಲ್ಲಿ ತೋರಿಸಿದಾರಲ್ಲ ಈ ರೀತಿ. ಅಪ್ಲೈ ಪ್ರೆಷರ್ ಆನ್ ದ ಡೈ ಸ್ಟಾಕ್ ಈವನ್ಲಿ ಅಂಡ್ ಟರ್ನ್ ಕ್ಲಾಕ್ ವೈಸ್ ಡೈರೆಕ್ಷನ್ ಟು ಅಡ್ವಾನ್ಸ್ ದ ಡೈ ಆನ್ ದ ಬೋಲ್ಟ್ ಬ್ಲ್ಯಾಂಕ್. ಈಗೇನು ಮಾಡಬೇಕು, ಪ್ರೆಷರನ್ನು ಈಗ ಅಪ್ಲೈ ಮಾಡಿಕೊಂಡು ಕ್ಲಾಕ್ ವೈಸ್ಗೆ ನಾವೇನು ಮಾಡಬೇಕು, ಟರ್ನ್ ಮಾಡಬೇಕು. ಅಡ್ವಾನ್ಸ್ ಬ್ಲ್ಯಾಂಕ್ ಸೈಜ್ನಲ್ಲಿ ಒಂದು ಥ್ರೆಡ್ಸ್ ಸ್ಲೋ ಆಗಿ ಅದೇನಾಗುತ್ತೆ, ಥ್ರೆಡ್ ಕಟ್ ಆಗೋಕ್ಕೆ ನಿಮಗೆ ಗ್ರಿಪ್ ಬರುತ್ತೆ. ಅವಾಗ ಸ್ಟಡಿ ಸ್ಪೀಡ್ನಲ್ಲಿ ಕಟ್ ಸ್ಲೋಲಿ ಆ್ಯಂಡ್ ರಿವರ್ಸ್ ದ ಡೈ ಫಾರ್ ಎ ಶಾರ್ಟ್ ಡಿಸ್ಟೆನ್ಸ್ ಇನ್ ಆರ್ಡರ್ ಟು ಬ್ರೇಕ್ ದ ಚಿಪ್ಸ್. ಸೊ ಒಂದ್ಸಲಿ ಒಂದು ಆಫ್ ಟರ್ನು ಕ್ಲಾಕ್ ವೈಸು, ಇನ್ನೊಂದು ಆಫ್ ಟರ್ನು ಆ್ಯಂಟಿ ಕ್ಲಾಕ್ ವೈಸ್ ಮಾಡ್ತಾ ಇದ್ರೆ ಆ ಚಿಪ್ ಎಲ್ಲ ಬ್ರೇಕ್ ಆಗಿ ಕೆಳಗಡೆ ಬರ್ತಾ ಇರುತ್ತೆ. ಸೊ ಇನ್ಕ್ರೀಸ್ ದ ಡೆಪ್ತ್ ಆಫ್ ಕಟ್ ಗ್ರ್ಯಾಜುವಲಿ. ಸೊ ಒಂದು ರೌಂಡ್ ಆಪ್ರೇಷನ್ಸ್ ಆದಮೇಲೆ ಗ್ರ್ಯಾಜುವಲ್ ಆಗಿ ನೀವೇನು ಮಾಡ್ಬೋದು, ಒಂದು ಇನ್ಕ್ರೀಸ್ ಡೆಪ್ತ್ ಆಫ್ ಕಟ್ಟನ್ನು ಸೈಡ್ ಸ್ಕ್ರೂನಲ್ಲಿ ಟೈಟ್ ಮಾಡಿಕೊಂಡು ಇನ್ಕ್ರೀಸ್ ಮಾಡ್ಬೋದು. ಅಥವಾ ಬೇರೆ ಬೇರೆ ಪ್ಯಾಟರ್ನ್ಸು ಆಫ್ ಡೈಯಲ್ ಆದರೆ ಅದಕ್ಕೆ ಬೇರೆ ಮೆಥಡ್ ಇರುತ್ತೆ ಅಡ್ಜಸ್ಟ್ಮೆಂಟ್ ಮಾಡಲಿಕ್ಕೆ. ಸ್ಕ್ರೂ ಪ್ಲೇಟ್ ಅಡ್ಜಸ್ಟಬಲ್ ಡೈ ಆದರೆ ಅದರಲ್ಲೇ ಬೇರೆ ಥರ ಅಡ್ಜಸ್ಟ್ಮೆಂಟ್ ಮೆಥಡ್ ಇರುತ್ತೆ. ಆ ಮೂಲಕ ನಾವೇನು ಮಾಡ್ಬೋದು, ಡೆಪ್ತನ್ನು ನಾವು ಕೊಡ್ಬೋದು. ಸೊ ನೆಕ್ಸ್ಟು ಒಂದು ಮ್ಯಾಚಿಂಗ್ ನಟ್ಟನ್ನು ಇಟ್ಕೊಂಡು ಅಥವಾ ಥ್ರೆಡ್ ರಿಂಗ್ ಗೇಜ್ ಅಂತ ಬರುತ್ತೆ. ಎಕ್ಸ್ಟರ್ನಲ್ ಥ್ರೆಡ್ಡನ್ನು ಚೆಕ್ ಮಾಡಲಿಕ್ಕೆ ಅದನ್ನು ಇಟ್ಕೊಂಡು ನಾವೇನು ಮಾಡಿ ಮ್ಯಾಚ್ ಮಾಡಿ ಸರಿ ಇದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೋಬೋದು. ಸೊ ರಿಪೀಟ್ ದ ಕಟ್ಟಿಂಗ್ ಅಂಟಿಲ್ ದ ನಟ್ ಮ್ಯಾಚಸ್. ಮತ್ತು ಥ್ರೆಡ್ ಕಟ್ಟಿಂಗನ್ನು ರಿಪೀಟ್ ಮಾಡಬೇಕು ಎಲ್ಲಿವರೆಗೆ ಆ ನಟ್ಟು ಅಥವಾ ನಮ್ಮ ಥ್ರೆಡ್ ರಿಂಗ್ ಗೇಜ್ ಏನಿದೆ ಅದು ಮ್ಯಾಚ್ ಆಗುವವರೆಗೆ ಇದನ್ನು ರಿಪೀಟ್ ಮಾಡಬೇಕು. ಸೊ ದಿಸ್ ಇಸ್ ದ ಪ್ರೊಸೀಜರ್ ಫಾರ್ ಕಟ್ಟಿಂಗ್ ಎಕ್ಸ್ಟರ್ನಲ್ ಥ್ರೆಡ್.
ಸೊ ಇನ್ನು ಈ ಥ್ರೆಡನ್ನು ಕಟ್ ಮಾಡುವಂಥ ಸಂದರ್ಭದಲ್ಲಿ ಕೇರು ಇಂಪಾರ್ಟೆಂಟ್. ಸೊ ಲೂಬ್ರಿಕೆಂಟ್, ದಟ್ ಮೀನ್ಸ್ ಕಟಿಂಗ್ ಲೂಬ್ರಿಕೆಂಟ್ ಅಂತ ಕರಿತೀವಿ, ಅದನ್ನು ಬಳಸಬೇಕು. ಟೂ ಮಚ್ ಡೆಪ್ತ್ ಆಫ್ ಕಟ್ ಒನ್ ಟೈಮ್ ವಿಲ್ ಸ್ಪಾಯ್ಲ್ ದ ಥ್ರೆಡ್ಸ್. ನೀವು ಜಾಸ್ತಿ ಡೆಪ್ತನ್ನು ಕೊಡ್ಲಿಕ್ಕೆ ಹೋಗಬಾರ್ದು, ಅದೇನಾಗುತ್ತೆ ಥ್ರೆಡ್ಡು ಕೂಡ ಸ್ಪಾಯ್ಲ್ ಆಗುತ್ತೆ, ಹಾಳಾಗುತ್ತೆ, ಜೊತೆಗೆ ನಿಮ್ಮ ಡೈಯು ಕೂಡ ಸ್ಪಾಯ್ಲ್ ಆಗುತ್ತೆ. ಕ್ಲೀನ್ ದ ಡೈ ಫ್ರೀಕ್ವೆಂಟ್ಲಿ ಟು ಪ್ರಿವೆಂಟ್ ದ ಚಿಪ್ಸ್ ಫ್ರಮ್ ಕ್ಲಾಗಿಂಗ್ ಆ್ಯಂಡ್ ಸ್ಪಾಯ್ಲಿಂಗ್ ದ ಥ್ರೆಡ್. ಸೊ ಏನು ನೀವು ಒಂದು ಆಪ್ರೇಷನ್ಸ್ ಆದಮೇಲೆ ಆ ಡೈಯನ್ನು ಏನು ಮಾಡಬೇಕು, ನೀಟಾಗಿ ಕ್ಲೀನ್ ಮಾಡಬೇಕು. ಇಲ್ಲ ಅಂದರೆ ಆ ಚಿಪ್ಸ್ ಎಲ್ಲ ಅಲ್ಲೇ ಉಳ್ಕೊಂಡು ಅದು ಥ್ರೆಡ್ ಒಳಗಡೆಗೆ ಕ್ಲಾಗ್ ಆಗಿ ಕಚ್ಕೊಂಡ್ಬಿಟ್ಟು ಆ ಥ್ರೆಡ್ಡನ್ನು ಸ್ಪಾಯ್ಲ್ ಮಾಡಿಬಿಡುತ್ತೆ. ಹಾಗಾಗಿ ಆಗಿಂದಾಗೆ ಏನು ಮಾಡ್ತಾ ಇರಬೇಕು, ನೀವು ಕ್ಲೀನನ್ನು ಮಾಡ್ತಾ ಇರಬೇಕು. ಈಗ ಜನರಲ್ ಆಗಿ ಇದು ನಾನೀಗ ನಿಮಗೆ ಚಿತ್ರ ಸಹಿತ ತೋರಿಸ್ದೆ. ಈಗ ಸ್ಟೆಪ್ ಬೈ ಸ್ಟೆಪ್ ಇನ್ನೊಂದ್ಸಲಿ ನಾನು ಯಾವ ರೀತಿ ಅಂತ ಹೇಳ್ತೀನಿ. ಮೆಥಡ್ ಆಫ್ ಥ್ರೆಡ್ಡಿಂಗ್ ವಿತ್ ಡೈ ಸ್ಟೆಪ್ಸ್. ಈಗ ಫಸ್ಟು ಚೆಕ್ ದ ಡಯಾಮೀಟರ್ ಆಫ್ ದ ರಾಡ್. ಈಗ ರಾಡ್ ಡಯಾಮೀಟರ್ನ ಚೆಕ್ ಮಾಡಿದ್ವಿ. ಬ್ಲ್ಯಾಂಕ್ ಡಯಾಮೀಟ್ರು ಶುಡ್ ಬಿ ಲೆಸ್ ಬೈ 1/10 ಇರಬೇಕು, ಅದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ವಿ. ಸೊ ನೆಕ್ಸ್ಟು ಕರೆಕ್ಟ್ ಸೈಜ್ ಡೈ ಮತ್ತು ಡೈ ಸ್ಟಾಕನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಎರಡನೇದು ಚೂಸ್ ದ ಕರೆಕ್ಟ್ ಸೈಜ್ ಡೈ ಆ್ಯಂಡ್ ಡೈ ಸ್ಟಾಕ್. ಮೂರನೇದು ಮಾರ್ಕ್ ದ ಲೆಂತ್ ಆಫ್ ಥ್ರೆಡೆಡ್ ಪೋರ್ಷನ್. ಏನು ರೌಂಡ್ ರಾಡ್ ಬ್ಲ್ಯಾಂಕ್ ರಾಡ್ ಇದೆ ಅದರಲ್ಲಿ ಥ್ರೆಡ್ ಪೋರ್ಷನ್ ಎಷ್ಟು ಕಟ್ ಮಾಡಬೇಕು ಮಾರ್ಕ್ ಮಾಡ್ಕೋಬೇಕು. ದೆನ್ ನಂತರ ಏನು ಮಾಡಬೇಕು, ಅದನ್ನು ಚಾಂಪರಿಂಗ್, ಸ್ಟಾರ್ಟಿಂಗ್ ಎಂಡನ್ನು ಏನು ಮಾಡಬೇಕು, ರಾಡನ್ನು ಚಾಂಪರ್ ಮಾಡಬೇಕು. ಯಾಕೆಂದರೆ ಈಜಿ ಸ್ಟಾರ್ಟ್ ಆಫ್ ಥ್ರೆಡ್ ಫೈಲ್ ಮಾಡ್ಬೋದು ಅಥವಾ ಹಾಗೆ ಚಾಂಪರಿಂಗನ್ನು ಮಾಡ್ಬೋದು. ಫೈಲ್ ಮೂಲಕ ಚಾಂಪರಿಂಗ್ ಮಾಡ್ಬೋದು. ದೆನ್ ಈ 5ನೇ ಸ್ಟೆಪ್ ಏನಿದೆ, ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಕ್ಲಾಂಪ್ ದ ರಾಡ್ ವರ್ಟಿಕಲಿ ಆ್ಯಂಡ್ ರಿಜಿಡ್ಲಿ ಇನ್ ದ ವೈಸ್. ಈಗ ಆರ್ಡಿನರಿ ಜಾಸ್ ಆದರೆ ಅದು ಸ್ಲಿಪ್ ಆಗುತ್ತೆ. ಸಾಮಾನ್ಯವಾಗಿ ವಿ ಜಾಸು ಅಥವಾ ಪಾಲ್ಸ್ ಜಾ ಅಂತ ಬರುತ್ತೆ, ಅದನ್ನು ಹಾಕಿದ್ರೆ ಗ್ರಿಪ್ ಆಗಿ ಕೂತ್ಕೊಳ್ಳುತ್ತೆ, ರಿಜಿಡ್ ಆಗಿ. ಸೊ ನೀವು ಎಷ್ಟು ಥ್ರೆಡ್ಡನ್ನು ಕಟ್ ಮಾಡಬೇಕು, ಸೇ ಅಬೌಟ್ 20-25 mm ಎಬೋ ದ ಟಾಪ್ ಆಫ್ ದ ವೈಸ್ ಜಾಸ್, ಅದನ್ನು ರಿಜಿಡ್ ಆಗಿ ರೈಟ್ ಆ್ಯಂಗಲ್ 90 ಡಿಗ್ರಿಗೆ ರೈಟ್ ಸ್ಕ್ವೇರ್ ಇಟ್ಕೊಂಡು ಚೆಕ್ ಮಾಡಿ ಫೋಲ್ಡ್ ಮಾಡಬೇಕು. ಸೊ ನೆಕ್ಸ್ಟ್ ಸ್ಟೆಪ್ಪು ಪ್ರಾಪರ್ ಲೂಬ್ರಿಕೆಂಟ್ ಮತ್ತು ಕೂಲೆಂಟ್ ವೈಟ್ ಡೈಯಿಂಗ್. ನೀವು ಡೈಯಿಂಗ್ ಮೀನ್ಸ್ ಎಕ್ಸ್ಟರ್ನಲ್ ಥ್ರೆಡ್ ಕಟ್ಟಿಂಗ್. ಸೊ ಡೈಯಿಂಗ್ ಅಂದರೆ ಕಲರ್ ಹಾಕೋದು ಅಂತ ಕರಿತೀವಿ, ಆದರೆ ಇಲ್ಲಿ ಡೈಯಿಂಗ್ ಅಂದರೆ ಎಕ್ಸ್ಟರ್ನಲ್ ಥ್ರೆಡ್ ಕಟ್ಟಿಂಗ್. So use proper lubricant or coolant while external thread cutting. Clamp circular split die in the die stock. Circular split die ನ ಸರಿಯಾಗಿ ಕ್ಲಾಂಪ್ ಮಾಡ್ಕೋಬೇಕು. Place the die over the rod end and press with hand and give a few clockwise turns. ಸೊ ಅದನ್ನು ಟೇಪರ್ ಲೀಡ್ ಏನಿದೆ ಅದನ್ನು ಕೆಳಮುಖವಾಗಿ ಹಾಕಿ ಸೊ ಅದನ್ನು ಪ್ರೆಸ್ ಮಾಡಿಕೊಂಡು ಸ್ಟಡಿ ಫ್ಯೂ ಕ್ಲಾಕ್ವೈಸ್ ಟರ್ನ್ಸನ್ನು ಕಟ್ ಮಾಡಿ ಒಂದು 2-3 ಥ್ರೆಡ್ಸ್ ಕಟ್ ಆಗುತ್ತೆ. ದೆನ್ ಗ್ರಿಪ್ ದ ಡೈ ಸ್ಟಾಕ್ ವಿತ್ ಬೋತ್ ಹ್ಯಾಂಡ್ಸ್. ಆಮೇಲೆ ಎರಡೂ ಕೈಯಲ್ಲಿ ಗ್ರಿಪ್ ಮಾಡಿಕೊಂಡು ಟರ್ನ್ ಇಟ್ ಕ್ಲಾಕ್ ವೈಸ್ ಆ್ಯಂಡ್ ರೆಗ್ಯುಲರ್ಲಿ ಟರ್ನ್ ದ ಡೈ ಹಾಫ್ ರೆವಲ್ಯೂಷನ್ ಆ್ಯಂಟಿ ಕ್ಲಾಕ್ ವೈಸ್. ಅವಾಗಲೇ ಹೇಳಿದೆ ನಾನು. ಸೊ ಅರ್ಧ ಸುತ್ತು ಕ್ಲಾಕ್ ವೈಸು, ಅರ್ಧ ಸುತ್ತು ಆ್ಯಂಟಿ ಕ್ಲಾಕ್ ವೈಸು. ಆ ರೀತಿ ನಾವು ಥ್ರೆಡ್ಡನ್ನು ಕಟ್ ಮಾಡ್ತಾ ಹೋದರೆ ಆಫ್ಟರ್ ಎವ್ರಿ 1 or 2 ರೆವಲ್ಯೂಷನ್ಸ್ ಬ್ರೇಕಪ್ ದ ಚಿಪ್ಸ್. ಆ ರೀತಿ ಮಾಡಿದ್ರೆ 1 ಅಥವಾ 2 ರೆವಲ್ಯೂಷನ್ಸ್ನಲ್ಲಿ ನೀವು ಅರ್ಧ ಸುತ್ತು ಹಿಂಗೆ ತಿರ್ಗಿಸ್ದಾಗ ಏನಾಗುತ್ತೆ, ಆ ಚಿಪ್ ಏನಾಗುತ್ತೆ ಬ್ರೇಕ್ ಆಗಿ ಕೆಳಗಡೆ ಬಿದ್ದೋಗುತ್ತೆ, ಇಲ್ಲಾಂದರೆ ಅದು ಕ್ಲಾಗ್ ಆಗಿ ಥ್ರೆಡ್ಡನ್ನು ಡ್ಯಾಮೇಜ್ ಮಾಡ್ತಾ ಹೋಗುತ್ತೆ. ಸೊ ಲೂಸನ್ ದ ಸೆಂಟ್ರ್ ಸ್ಕ್ರೂ ಆಫ್ ದ ಡೈ ಸ್ಟಾಕ್. ಆಮೇಲೆ ಏನು ಮಾಡಬೇಕು, ಸೆಂಟ್ರ್ ಸ್ಕ್ರೂವನ್ನು ಲೂಸನ್ ಮಾಡ್ಕೋಬೇಕು. ಮತ್ತೆ ಏನು ಮಾಡಬೇಕು, ನೀವು ಚೆಕ್ ಮಾಡಬೇಕಲ್ಲ ನಟ್ನಲ್ಲಿ ಅಥವಾ ಥ್ರೆಡ್ ರಿಂಗೇಜನ್ನು ಇಟ್ಕೊಂಡು ಚೆಕ್ ಮಾಡ್ತೀರಿ. ಸೊ ಅದು ಮ್ಯಾಚ್ ಆಗ್ತಾ ಇಲ್ಲ ಅಂದರೆ ಮತ್ತೆ ಡೆಪ್ತ್ ಆಫ್ ಕಟ್ಟನ್ನು ಸ್ಲೈಟ್ಲಿ ಇನ್ಕ್ರೀಸ್ ಮಾಡಬೇಕಾಗುತ್ತೆ. ಡೆಪ್ತ್ ಆಫ್ ಕಟ್ಟನ್ನು ಇನ್ಕ್ರೀಸನ್ನು ಮಾಡ್ಕೋಬೇಕು ಆ ಕಡೆ ಈ ಕಡೆ ಸೈಡ್ ಸ್ಕ್ರೂನಲ್ಲಿ. ಸೊ ರಿಮೂವ್ ದ ಶಾರ್ಪ್ ಎಡ್ಜಸ್ ಆ್ಯಂಡ್ ಬರ್ಸ್. ಅಲ್ಲಿ ಏನಾದರೂ ಎಲ್ಲ ಆದಮೇಲೆ ರಿಪೀಟ್ ಮ್ಯಾಚ್ ಆಗೋವರೆಗೆ ರಿಪೀಟ್ ಮಾಡಬೇಕು. ಸೊ ಶಾರ್ಪ್ ಎಡ್ಜಸ್ಸು ಬರ್ಸ್ ಇದ್ದರೆ ಅದನ್ನು ರಿಮೂವ್ ಮಾಡಬೇಕು. ದೆನ್ ಫೈನಲಿ ಚೆಕ್ ದ ಥ್ರೆಡ್ಸ್ ವಿತ್ ಎ ನಟ್ಟಲ್ಲಿ ಅಥವಾ ಥ್ರೆಡ್ ರಿಂಗೇಜ್ನಲ್ಲಿ ಆ ಒಂದು ಏನು ನೀವು ಎಕ್ಸ್ಟರ್ನಲ್ ಥ್ರೆಡ್ಡನ್ನು ಕಟ್ ಮಾಡಿದ್ದೀರಿ ಅದನ್ನು ಚೆಕ್ ಮಾಡಬೇಕು. ದಿಸ್ ಈಸ್ ದ ಸ್ಟೆಪ್ಸ್ ಆರ್ ಮೆಥಡ್ ಆಫ್ ಥ್ರೆಡ್ಡಿಂಗ್. ಸೊ ಮಕ್ಕಳೇ, ಇದಿಷ್ಟು ಡೈ ಸ್ಟಾಕು, ಟೈಪ್ಸ್ ಆಫ್ ಡೈ ಸ್ಟಾಕು ಆ್ಯಂಡ್ ಪ್ರೊಸೀಜರ್ಸು ಆ್ಯಂಡ್ ಬ್ಲ್ಯಾಂಕ್ ಸೈಜ್ ಕ್ಯಾಲ್ಕುಲೇಷನ್. ಇಟ್ಸ್ ಇಂಪಾರ್ಟೆಂಟ್ ಲೆಸನ್ಸ್. ಇದರಲ್ಲಿ ನಿಮಗೆ ಆನ್ ಪ್ರಾಕ್ಟಿಕಲ್ ಕೂಡ ಈ ಒಂದು ಥಿಯರಿ ಕ್ಲಾಸ್ ನಿಮಗೆ ಭಾಳ ಉಪಯುಕ್ತ ಇದೆ. ಇದ್ರ ಜೊತೆಗೆ ಪರೀಕ್ಷೆನಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಅಥವಾ ನೀವು ಇಂಟರ್ವ್ಯೂ ಫೇಸ್ ಮಾಡಿದಾಗ ಅನೇಕ ಪ್ರಶ್ನೆಗಳು ಇದಕ್ಕೆ ಸಂಬಂಧಪಟ್ಟ ಹಾಗೆ ಬರುತ್ತೆ. ಯಾವ ರೀತಿ ಪ್ರಶ್ನೆಗಳು, ಏನೇನು ಅಂಶದ ಮೇಲೆ ನಿಮಗೆ ಪ್ರಶ್ನೆಗಳು ಬರ್ಬೋದು ಅನ್ನೋದನ್ನು ಸೊ ಅಸೈನ್ಮೆಂಟಲ್ಲಿ ನೋಡೋಣ, ಟೆಸ್ಟ್ ಆ್ಯಂಡ್ ಅಸೈನ್ಮೆಂಟ್. ಸೊ ನಂತರ ನೀವು ಇದನ್ನೆಲ್ಲ ನಿಮ್ಮ ಅಸೈನ್ಮೆಂಟ್ ಬುಕ್ನಲ್ಲಿ ಬರೆದಿಟ್ಕೋಬೇಕು. ಈ ಪ್ರಶ್ನೆಗಳು ಏನೇನಿದೆ, ಅದಕ್ಕೆ ಉತ್ತರ ಏನಿದೆ. ನಂಬರ್ 1 ಕ್ವಶನ್ಸ್. ಗಿವನ್ ಬಿಲೋ ಆರ್ 2 ಟೈಪ್ಸ್ ಆಫ್ ಡೈ ಸ್ಟಾಕ್. ರೈಟ್ ದ ನೇಮ್ ಆಫ್ ದ ಡೈ ಟು ಬಿ ಫಿಟೆಡ್ ಇನ್ ಬೋತ್ ಡೈ ಸ್ಟಾಕ್. ಇಲ್ಲಿ 2 ಡೈ ಸ್ಟಾಕ್ಸನ್ನು ಕೊಟ್ಟಿದ್ದಾನೆ ನಮಗೆ. ಈ 2 ಡೈ ಸ್ಟಾಕ್ನಲ್ಲಿ ಯಾವ್ಯಾವ ಡೈ ಸ್ಟಾಕ್ಗೆ ಯಾವ್ಯಾವ ಡೈಯನ್ನು ಫಿಟ್ ಮಾಡಬೇಕು ಅಂತ ಹೇಳಬೇಕು. ದೇರ್ ಆರ್ 2 ಟೈಪ್ಸ್ ಆಫ್ ಡೈ ಸ್ಟಾಕ್.
ಎರಡನ್ನೂ ಹೇಳಿದ್ದೀನಿ ಈಗ ತಾನೇ. ನೋಡೋಣ. ಮೊದಲನೇದು ಸರ್ಕ್ಯುಲರ್ ಸ್ಪ್ಲಿಟ್ ಡೈ ಅಥವಾ ಬಟನ್ ಡೈ. ಮೊದಲನೇ ಒಂದು ಡೈ ಸ್ಟಾಕು ಯಾವುದಕ್ಕೆ ಯೂಸ್ ಮಾಡ್ತಕ್ಕಂಥದ್ದು? ಸರ್ಕ್ಯುಲರ್ ಸ್ಪ್ಲಿಟ್ ಡೈ ಅಥವಾ ಬಟನ್ ಡೈ. ಇನ್ನು ಎರಡನೇದು ಅಡ್ಜಸ್ಟಬಲ್ ಸ್ಕ್ರೂ ಪ್ಲೇಟ್ ಡೈ. ಸೊ ಇದನ್ನ ಯಾವ ರೀತಿ ನಿಮಗೆ MCQ ಆದರೂ ಕೂಡ ಕನ್ವರ್ಟ್ ಮಾಡಿ ಕೊಡ್ಬೋದು. ಹಾಗಾಗಿ ನಿಮ್ಮ ಮನಸ್ಸಿನಲ್ಲಿ ಇರಬೇಕು ಯಾವ್ಯಾವ ಡೈ ಸ್ಟಾಕನ್ನು ಯಾವ್ಯಾವ ಡೈಗೆ ಬಳಸ್ತಾರೆ ಅಂತ. ವಾಟ್ ಶುಡ್ ಬಿ ದ ಬ್ಲಾಂಕ್ ಸೈಜ್ ಆಫ್ ಎ ರೌಂಡ್ ರಾಡ್ ಫಾರ್ ಕಟಿಂಗ್ M15 ಥ್ರೆಡ್ ಇಫ್ ದ ಪಿಚ್ ಈಸ್ 1.5 mm. ಈ ರೀತಿ ಲೆಕ್ಕವನ್ನು ಕೊಟ್ಟು ನಿಮಗೆ ಆನ್ಸರ್ ಅನ್ನು ಕೊಡ್ಬೋದು. ಇಲ್ಲಿ M15ಗೆ ಬ್ಲಾಂಕ್ ಸೈಜ್ ಎಷ್ಟು ಅಂತ ಕೇಳಿದ್ದಾರೆ. ನಿಮಗೆ ಬ್ಲಾಂಕ್ ಸೈಜ್ ಫಾರ್ಮುಲಾ ಗೊತ್ತು, D - P/10. ದಟ್ ಈಸ್ D ಅಂದರೆ 15 ಮೈನಸ್ P ಅಂದರೆ 1.5 ಡಿವೈಡೆಡ್ ಬೈ 10. ಇದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ 15 - 1.5 ಡಿವೈಡೆಡ್ ಬೈ 10 ಅಂದರೆ 0.15 mm. ದಟ್ ಈಸ್ ಆನ್ಸರ್ ಈಸ್ 14.85 mm. ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಈ ಥರದ್ದು ನೀವು 3-4 ಲೆಕ್ಕಗಳನ್ನು ಹಾಕೊಂಡು ಕ್ಯಾಲ್ಕುಲೇಟ್ ಮಾಡಿ. ದ ಫಾರ್ಮುಲಾ ಇಸ್ ಇಂಪಾರ್ಟೆಂಟ್. ಎರಡರಲ್ಲೂ ಅಷ್ಟೇ. ಟ್ಯಾಪ್ ಡ್ರಿಲ್ ಸೈಜ್ ಕ್ಯಾಲ್ಕುಲೇಟ್ ಮಾಡೋದ್ರಲ್ಲೂ ಅಲ್ಲೇ ಒಂದು ಫಾರ್ಮುಲಾ ಇದೆ. ಬ್ಲಾಂಕ್ ಸೈಜ್ ಎಕ್ಸ್ಟರ್ನಲ್ ಥ್ರೆಡ್ ಕಟ್ ಮಾಡುವಾಗ ಈ ಬ್ಲಾಂಕ್ ಸೈಜ್ ಫಾರ್ಮುಲಾ. 3 ಲೆಕ್ಕ ಇಂಪಾರ್ಟೆಂಟ್ ಇದುವರೆಗೆ. ನೀವು ಒಂದು ರೀಮ್ಡ್ ಸೈಜು, ಟ್ಯಾಪ್ ಡ್ರಿಲ್ ಸೈಜು, ಬ್ಲಾಂಕ್ ಸೈಜ್. ಅರ್ಥ ಆಯ್ತಾ? ಹಾಗಾಗಿ ಈ 3 ಪ್ಯಾರಾಮೀಟರ್ಸ್ ಬೇರೆ ಬೇರೆ ಫಾರ್ಮುಲಾ ಇರುತ್ತೆ, ನೆನಪಿನಲ್ಲಿ ಇಟ್ಕೊಳ್ಬೇಕು. ಸೊ ನೇಮ್ ದ ಡೈಸ್ ಮಾರ್ಕ್ಡ್ A and B ಇನ್ ದ ಫಿಗರ್. ಇಲ್ಲಿ 2 ಡೈ ಇದೆ ಮಕ್ಕಳು. ಯಾವ್ಯಾವ್ದು ಹೇಳ್ಬೇಕು? ಸೊ ಎ ಬಂದು ಗೊತ್ತಾಯ್ತು ನಿಮಗೆ, ಅದೇನು? ಎಸ್, ಸರ್ಕ್ಯುಲರ್ ಸ್ಪ್ಲಿಟ್ ಆರ್ ಬಟನ್ ಡೈ ಅಂತ ನಾವು ಕರಿತೀವಿ. ಸೊ ಬಿ ಚಿತ್ರದಲ್ಲಿರೋದು ಅದರಲ್ಲಿ ಏನು ಮಾಡೋಕ್ಕಾಗಲ್ಲ, ಥ್ರೆಡ್ ಕಟ್ ಮಾಡೋಕ್ಕಾಗಲ್ಲ, ಥ್ರೆಡ್ ಅನ್ನ ರಿಪೇರ್ ಮಾಡ್ಬೋದು. ಹಾಗಾಗಿ ವಾಟ್ ಇಸ್ ದಟ್? ದಟ್ ಈಸ್ ಡೈ ನಟ್. ಅದನ್ನೇನಂತ ಕರಿತೀವಿ? ಡೈ ನಟ್ ಅಂತ ನಾವು ಕರಿತೀವಿ. ಸೊ ವಾಟ್ ಈಸ್ ದ ಅಡ್ವಾಂಟೇಜ್ ಆಫ್ ದ ಡೈ ಸೋನ್ ಇನ್ ದ ಫಿಗರ್ ಬಿಲೋ ಓವರ್ ದ ಸ್ಪ್ಲಿಟ್ ಡೈ? ಇಲ್ಲಿ ಈ ಡೈ ಕೊಟ್ಟಿದ್ದಾನಲ್ಲ, ಇದು ಸ್ಕ್ರೂ ಪ್ಲೇಟ್ ಡೈ ಅಂತ ಕರಿತೀವಿ. 2 ಪೀಸ್ ಡೈ ಇದೆ, ಇದು ಹಾಫ್ ಡೈ ತರನೇ. ಇದು ಅಡ್ವಾಂಟೇಜ್ ಏನು ಅಂತ ಕೇಳಿದ್ದಾನೆ. ಸ್ಪ್ಲಿಟ್ ಡೈಗೆ ಕಂಪೇರ್ ಮಾಡಿದಾಗ ಇದ್ರದ್ದು ಅಡ್ವಾಂಟೇಜ್. ಸರ್ಕ್ಯುಲರ್ ಸ್ಪ್ಲಿಟ್ ಡೈ ಏನು ಅಡ್ವಾಂಟೇಜಸ್? ಸೊ ಗೈಡ್ ಪ್ಲೇಟ್ ಆಕ್ಟ್ ಆಸ್ ಎ ಗೈಡ್ ವೈಲ್ ಕಟಿಂಗ್ ಆಕ್ಷನ್ ಆಲ್ಸೋ ಕ್ವಿಕ್ಕರ್. ಗೈಡ್ ಪ್ಲೇಟ್ ಕೊಟ್ಟಿದ್ದಾನಲ್ಲ ಇಲ್ಲಿ, ಈ ಗೈಡ್ ಪ್ಲೇಟ್ ಏನು ಮಾಡುತ್ತೆ, ನಮಗೆ ಗೈಡ್ ಮಾಡುತ್ತೆ, ಮತ್ತೆ ಕಟಿಂಗ್ ಆಕ್ಷನ್ಸ್ ಕೂಡ ಕ್ವಿಕ್ ಆಗುತ್ತೆ. ದಟ್ ಈಸ್ ದ ಅಡ್ವಾಂಟೇಜಸ್ ಯಾವುದಕ್ಕೆ? ಸ್ಪ್ಲಿಟ್ ಡೈಗೆ ಕಂಪೇರ್ ಮಾಡಿ. ಮತ್ತು ಇಲ್ಲಿ ಡೆಪ್ತ್ ಆಫ್ ಕಟ್ ಕೂಡ ವೇರಿಯೇಷನ್ಸ್ ಇಂದ ಜಾಸ್ತಿ, ಇನ್ಕ್ರೀಸ್ ಆರ್ ಡಿಕ್ರೀಸ್ ಇಲ್ಲಿ ಜಾಸ್ತಿಯನ್ನು ಕೂಡ ನಾವು ಮಾಡಬಹುದು. ಇನ್ನು ಚೂಸ್ ದಿ ಕರೆಕ್ಟ್ ಆನ್ಸರ್ ನೋಡೋಣ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ವೈ ಸೆಂಟರ್ ಸ್ಕ್ರೂ ಇಸ್ ಪ್ರೊವೈಡೆಡ್ ಇನ್ ದ ಡೈ ಸ್ಟಾಕ್? ಡೈ ಸ್ಕ್ರೂಸ್ನಲ್ಲಿ 3 ಸ್ಕ್ರೂ ಇರುತ್ತೆ. ಒಂದು ಸೆಂಟರ್ ಸ್ಕ್ರೂ ಮಧ್ಯ ಇರುತ್ತೆ, ಆ ಕಡೆ ಈ ಕಡೆ 2 ಸೈಡ್ ಸ್ಕ್ರೂ ಇರುತ್ತೆ. ಯಾಕೆ? ಟು ಟೈಟನ್ ದ ಡೈ, ಟು ಅಡ್ಜಸ್ಟ್ ದ ಡೆಪ್ತ್ ಆಫ್ ಕಟ್, ಟು ಅಡ್ಜಸ್ಟ್ ದ ಡೈ ಆಫ್ ದ ಇಂಟರ್ನಲ್ ಥ್ರೆಡ್, ಟು ಅಡ್ಜಸ್ಟ್ ದ ಡೈ ಆಫ್ ದ ಎಕ್ಸ್ಟರ್ನಲ್ ಥ್ರೆಡ್. 4 ಆನ್ಸರ್ ಕೊಟ್ಟಿದ್ದಾರೆ. ವಿಚ್ ಇಸ್ ಕರೆಕ್ಟ್? ಕರೆಕ್ಟ್ ಒನ್ ಈಸ್ A, ಟು ಟೈಟನ್ ದಿ ಡೈ. ಸೆಂಟರ್ ಸ್ಕ್ರೂ ಇರೋದು ಯಾತಕ್ಕೆ? ಆ ಡೈ ಅನ್ನ, ಸರ್ಕ್ಯುಲರ್ ಸ್ಪ್ಲಿಟ್ ಡೈ ಅನ್ನ ಟೈಟ್ ಮಾಡಲಿಕ್ಕೆ, ಮತ್ತೆ ಅಡ್ಜಸ್ಟ್ ಮಾಡುವಾಗ ಅದನ್ನ ಲೂಸ್ ಮಾಡಬೇಕು. ಹಾಗಾಗಿ ಟು ಟೈಟನ್ ದ ಡೈ. A is the correct answer. What is the formula for calculate the blank size of external thread where pitch and D is equal to depth? ಫಾರ್ಮುಲಾ ಹೇಳಿ ನೋಡೋಣ. ಯಾವ್ದು ಕೊಟ್ಟಿದ್ದಾನೆ? A is equal to D minus P/10, A is equal to D plus P/10, C is equal to D into P/10, D is equal to D divided by P/10. Yes, which is correct. ಈಗ ತಾನೇ 3-4 ಲೆಕ್ಕ ತೋರಿಸಿದ್ದೀನಿ. A is the correct answer. D is equal to D minus P divided by 10. A is the correct answer. Calculate the blank size for external threading for M16 into 2. So ಇದು ಕೊಟ್ಟಿದ್ದಾನೆ, ಆನ್ಸರ್ ಅವನೇ ಕೊಟ್ಬಿಟ್ಟಿದ್ದಾನೆ. 14 mm, 15.8 mm, 16 mm, 18 mm ಅಂತ. ಈಗ ನಾವು ಆನ್ಸರ್ ಅನ್ನ ಹೇಳ್ಬೇಕು. ಆನ್ಸರ್ ಹೇಳ್ಬೇಕು ಅಂತಂದ್ರೆ ಕ್ಯಾಲ್ಕುಲೇಟ್ ಮಾಡಬೇಕು, ಹೌದಲ್ವಾ? ಕ್ಯಾಲ್ಕುಲೇಟ್ ಮಾಡೇ ಆನ್ಸರ್ ಹೇಳ್ಬೇಕು. ನೋಡೋಣ. ಈಗ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೀನಿ ನೋಡಿ. ಬ್ಲಾಂಕ್ ಸೈಜ್ ಇಸ್ ಈಕ್ವಲ್ ಟು D minus P/10, 16 minus 2/10, 16 minus 0.2 ಅಂದರೆ 15.80. ಅಲ್ಲಿದೆಯಾ ಆನ್ಸರು? ಎಸ್, ವಿಚ್ ಇಸ್ ಕರೆಕ್ಟ್. ಡಿ ಇಸ್ ದ ಕರೆಕ್ಟ್ ಆನ್ಸರ್. ಈ ರೀತಿ ಕ್ಯಾಲ್ಕುಲೇಟ್ ಮಾಡಿ ನಾವು ಆನ್ಸರ್ ಹಾಕ್ಬೇಕು, ಸುಮ್ಮನೆ ಹಾಕ್ಲಿಕ್ಕೆ ಆಗಲ್ಲ. ನೀವು ಟ್ಯಾಪ್ ಸೈಜ್ ಡ್ರಿಲ್ ಆಗಲಿ, ಬ್ಲಾಂಕ್ ಸೈಜ್ ಆಗಲಿ, ರಿಮೋಟ್ ಸೈಜ್ ಆಗಲಿ, ಸೊ ಕ್ಯಾಲ್ಕುಲೇಟ್ ಮಾಡಬೇಕು. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಫಾರ್ಮುಲಾವನ್ನು ನೆನಪಿನಲ್ಲಿ ಇಟ್ಕೊಳ್ತಕ್ಕಂಥದ್ದು. ವಾಟ್ ಈಸ್ ದ ಪರ್ಪಸ್ ಆಫ್ ಡೈ ನಟ್? ಡೈ ನಟ್ ಅಂತ ಒಂದು ಬರ್ತದೆ.
ಸೊ ಅದರ ಪರ್ಪಸ್ ಏನು, ಅದ್ರ ಉಪಯೋಗ ಏನು, ಇಲ್ಲಿ 4 ಆನ್ಸರನ್ನು ಕೊಟ್ಟಿದ್ದಾನೆ. ಈಗಾಗಲೇ ನಿಮ್ಗೆ ಗೊತ್ತು, ಡೈ ನಟ್ ಅಂದ್ರೆ ಡೈ ಥ್ರೆಡ್ ಕಟ್ ಮಾಡಲ್ಲ ಸರ್, ಬರೀ ರಿಪೇರಿ ಮಾಡ್ಬೋದು, ಡ್ಯಾಮೇಜ್ ಆಗಿರೋದು ಇದೆಯಾ ಇಲ್ಲಿ ನೋಡೋಣ. ಎಸ್, ಫಾರ್ ರೀಕಂಡೀಷನಿಂಗ್ ಆಫ್ ಡ್ಯಾಮೇಜ್ಡ್ ಥ್ರೆಡ್ ಎ ಇಸ್ ದ ಕರೆಕ್ಟ್. ನೋಡೋಣ ನಿಮ್ಮ ಆನ್ಸರ್ ಎ ಸರಿ ಇದೆಯಾ. ಎಸ್, ಎ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ರೀಕಂಡೀಷನಿಂಗ್ ಆಫ್ ಡ್ಯಾಮೇಜ್ಡ್ ಥ್ರೆಡ್. ಎ ಇಸ್ ದ ಕರೆಕ್ಟ್ ಆನ್ಸರ್. ಈ ರೀತಿ ಪ್ರಶ್ನೆಗಳು ನಿಮಗೆ ಎಕ್ಸಾಮ್ನಲ್ಲಿ ಬರುತ್ತೆ. ನಿಮಿ ಫಸ್ಟ್ ಇಯರ್ ಬುಕ್ನಲ್ಲಿ ಈ ಒಂದು ಟಾಪಿಕ್ ಇದೆ, ಮತ್ತು ನಿಮಿ ಫಸ್ಟ್ ಇಯರ್ ಅಸೈನ್ಮೆಂಟ್ಸ್ನಲ್ಲಿ ಎಲ್ಲ ಕ್ವಶನ್ಸ್ಗಳು ನಿಮಗೆ ಸಿಗುತ್ತೆ. ರೆಫರ್ ಮಾಡಿ, ಇವೆಲ್ಲವನ್ನು ನೋಟ್ಸ್ನಲ್ಲಿ ಬರೀರಿ ಮಕ್ಕಳೇ. ಥ್ಯಾಂಕ್ಸ್ ಟು ಒನ್ ಆ್ಯಂಡ್ ಆಲ್ ಫಾರ್ ಹಿಯರಿಂಗ್ ಅಸ್ ಟಿಲ್ ನೌ. ಎಲ್ಲರಿಗೂ ಧನ್ಯವಾದಗಳು ಮಕ್ಕಳೇ, ಶುಭವಾಗಲಿ. ಏನೇ ನಿಮಗೆ ಡೌಟ್ಸ್ ಇದ್ದರೆ ಫೋನ್ ಮೂಲಕ ನನ್ನ ಹತ್ರ ಕ್ಲಾರಿಫೈ ಮಾಡಿ ಅಥವಾ ಕಾಮೆಂಟ್ಸ್ ಬಾಕ್ಸ್ನಲ್ಲಿ ಹಾಕಿ. ಯಾರ್ಯಾರಿಗೆ ನೆಟ್ವರ್ಕ್ ಸಿಕ್ಕಿಲ್ಲ ಅವರಿಗೆ ಯೂಟ್ಯೂಬ್ ಲಿಂಕನ್ನು ಶೇರ್ ಮಾಡ್ತೀನಿ, ಅಲ್ಲಿ ಈ ಲೆಸನ್ಸನ್ನು ವ್ಯೂ ಮಾಡಿ. ಧನ್ಯವಾದಗಳು.